ಫ್ರೆಂಡ್ಸ್, ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗ ಮುಂಬರುವ 2024ರ ಪೊಲೀಸ್ ಎಕ್ಸಾಮ್ ಏನಿದೆ, VA ಮತ್ತು PDO ಮತ್ತು KS ಎಕ್ಸಾಮ್ಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಈ ಸೂಪರ್ 30 ಹಿಸ್ಟ್ರಿ ಕ್ವೆಶ್ಚನ್ ಅನಾಲಿಸಿಸ್ ಏನಿದೆ, ಇತಿಹಾಸ ಪ್ರಶ್ನೆಗಳ ವಿಶ್ಲೇಷಣೆಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಏನು, ಈ ಪ್ರಶ್ನೆಗಳ ಆಧಾರವಾಗಿ ಮುಂದಿನ ಪ್ರಶ್ನೆಗಳಿಗೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅನ್ನೋ ವಿಷಯಗಳನ್ನು ನಾನು ಕುರಿತು ಮಾತಾಡ್ತಾ ಇದ್ದೇನೆ. ಇದು ವಿಶೇಷವಾಗಿ ಸೂಪರ್ 30 ಸರಣಿಯಲ್ಲಿ ಏನು ಪ್ರಶ್ನೆಗಳು ಬರ್ಬೋದು ನೋಡಿ. ಹೆಚ್ಚಿನ ಪ್ರಶ್ನೆಗಳು ಎಲ್ಲಿ ರಿಪೀಟ್ ಆಗುತ್ತೆ ಮತ್ತು ಅದರ ವಿಶೇಷತೆಗೆ ಸಂಬಂಧಿಸಿದಂತೆ ಮಾತಾಡ್ತಾ ಹೋಗೋಣ. ಈಗ ಸೂಪರ್ 30 ಪ್ರಶ್ನೆಗಳಲ್ಲಿ ನಮಗೆ ಮೇಜರಾಗಿ ಪ್ರಶ್ನೆಗಳು ಏನೆಲ್ಲ ಬರ್ಬೋದು. 1687ರಲ್ಲಿ ಮೈಸೂರು ಸೇನಾನಿಯಾದ ಮೊಘಲ್ ಸೇನಾನಿಯಾದಂತಹ ಮೊಘಲ್ ಸೇನಾನಿಯಿಂದ ಬೆಂಗಳೂರನ್ನು ವಶಪಡಿಸಿಕೊಂಡ ಮೈಸೂರಿನ ದೊರೆ ಯಾರು? ಒಂದು ಸೆಕೆಂಡ್ ರಿಪೀಟ್. 1687ರಲ್ಲಿ ಮೊಘಲ್ ಸೇನಾನಿಯಿಂದ ಬೆಂಗಳೂರನ್ನು ವಶಪಡಿಸಿಕೊಂಡ ಮೈಸೂರಿನ ದೊರೆ ಯಾರು? ನೋಡಿ, ರಾಜ ಒಡೆಯರಿದೆ, 5ನೇ ಚಾಮರಾಜ ಒಡೆಯರಿದೆ, ಇಮ್ಮಡಿ ರಾಜ ಒಡೆಯರಿದೆ, ಹಾಗೆ ಚಿಕ್ಕದೇವರಾಜ ಒಡೆಯರಿದೆ. ನೋಡಿ, ಇಷ್ಟಕ್ಕೂ ಸಂಬಂಧಿಸಿದಂತೆ ಏನೆಲ್ಲ ಪ್ರಶ್ನೆಗಳು ಕೇಳ್ಬೋದು ಅಂತಕ್ಕಂಥ ವಿಶೇಷವಾಗಿ ನಾವು ನೋಡ್ತಾ ಇದ್ದೇವೆ. ಈ ಪ್ರಶ್ನೆಗೆ ನೀವು ಓದಿರ್ತೀರ, ಬಟ್ ಈ ಪ್ರಶ್ನೆಯ ಆಧಾರವಾಗಿ ಇಟ್ಕೊಂಡು ಪ್ರಶ್ನೆಗಳು ಹೇಗೆಲ್ಲ ಬರ್ಬೋದು ಅಂತ. 1687ರಲ್ಲಿ 3 ಲಕ್ಷ ಹಣವನ್ನು ನೀಡಿ ಮೊಘಲ್ ಸೇನಾನಿಯಾದಂತಹ ಈ ಕಾಸಿಂ ಖಾನನಿಂದ ಈ ಚಿಕ್ಕದೇವರಾಜ ಒಡೆಯರು ಏನು ಮಾಡ್ತಾರೆ, ಈ ಒಂದು ಬೆಂಗಳೂರನ್ನು ಕೊಂಡುಕೊಳ್ತಾರೆ. ಹಾಗೆ ಚಿಕ್ಕದೇವರಾಜ ಒಡೆಯರಿಗಿದ್ದಂತಹ ಬಿರುದು, ಶಿವಾಜಿ ಮತ್ತು ಔರಂಗಜೇಬ್ ಈತನಿಗೆ ನೀಡಿದಂತಹ ಬಿರುದು, ಜಗದೇವ ಇರ್ಬೋದು, ನವಕೋಟಿ ನಾರಾಯಣ ಇರ್ಬೋದು, ಇವೆಲ್ಲ ವಿಷಯಗಳು. ಹೆಚ್ಚಾಗಿ ನಮಗೆ ಮೈಸೂರು ಒಡೆಯರಲ್ಲಿ ಈ ನವಕೋಟಿ ನಾರಾಯಣ ಅಂತಕ್ಕಂಥ ಬಿರುದು, 9 ಕೋಟಿಯನ್ನು ಉಳಿಸಿದ್ರಿಂದ ನವಕೋಟಿ ನಾರಾಯಣ ಅಂತ ಬಿರುದು ಯಾರಿಗಿತ್ತು ಅಂದರೆ ಚಿಕ್ಕದೇವರಾಜ ಒಡೆಯರಿಗೆ. ಅದೇ ರೀತಿ ಈ ಒಂದು ಅಟಾರ ಕಚೇರಿಯನ್ನು ಸ್ಥಾಪಿಸಿದವರು ಯಾರು ಅಂದರೆ ಈ ಚಿಕ್ಕದೇವರಾಜ ಒಡೆಯರು. ಹಾಗೆ ಮತ್ತೊಂದು ಈ ಬಾರ್ಬಲೋಸಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂದರೆ ಚಿಕ್ಕದೇವರಾಜ ಒಡೆಯರು. ಹಾಗಾದರೆ ಚಿಕ್ಕದೇವರಾಜ ಒಡೆಯರಿಗೆ ಸಂಬಂಧಿಸಿದಂತೆ ಶ್ರವಣಬೆಳಗೊಳದಲ್ಲಿ ಒಂದು ಕೆರೆಯನ್ನು ನಿರ್ಮಾಣ ಮಾಡಿದವರು ಯಾರು ಅಂದರೆ ಚಿಕ್ಕದೇವರಾಜ ಒಡೆಯರು. ಹಾಗೆ ಚಿಕ್ಕದೇವರಾಜ ಒಡೆಯರಿಗೆ ಸಂಬಂಧಿಸಿದಂತೆ ಈ ದೊಡ್ಡ ದೇವರಾಜ ನಾಲೆ ಮತ್ತು ಚಿಕ್ಕದೇವರಾಜ ನಾಲೆಯನ್ನು ನಿರ್ಮಿಸಿದವರು ಸಹ ಚಿಕ್ಕದೇವರಾಜ ಒಡೆಯರು. ಇದು ರೈಟ್ ಆನ್ಸರ್ ಆದರೆ, ಮತ್ತು ಇದರ 3 ಆರಂಭಿಕ ಒಡೆಯರಲ್ಲಿ ಏನಾದರೂ ಪ್ರಶ್ನೆ ಕೇಳೋದಾದರೆ ನೋಡಿ, 1610ರಲ್ಲಿ ಈ ಮೈಸೂರಿನಲ್ಲಿ ಒಂದು ದಸರಾ ಹಬ್ಬವನ್ನು ಆರಂಭಿಸಿದವರು ಯಾರು ಅಂದರೆ ರಾಜ ಒಡೆಯರು. ಅಥವಾ ವಿಜಯನಗರದ ದೊರೆ ವೆಂಕಟಪ್ಪನಿಗೆ ವಿಜಯನಗರಕ್ಕೆ ನೀಡುತ್ತಿದ್ದ ಕಪ್ಪ ಕಾಣಿಕೆಯನ್ನು ನಿಲ್ಲಿಸಿ ಸ್ವತಂತ್ರ ದೊರೆಯಾದವರು ಯಾರು ಅಂದರೆ ರಾಜ ಒಡೆಯರು. ಶ್ರೀರಂಗಪಟ್ಟಣದ DC ಮಡದಿಯಿಂದ, ಅಲ್ಮೇಲಮ್ಮನಿಂದ ಒಂದು ಶಾಪವನ್ನು ಪಡೆದಂಥವನು. ಮೈಸೂರು ಒಡೆಯರಿಗೆ ಮಕ್ಕಳಾಗದಿರಲಿ ಅಂತಕ್ಕಂಥ ಶಾಪ, ತಲಕಾಡು ಮರಳಾಗಲಿ, ಮಾಲಂಗಿ ಮಡಿವಾಗಲಿ, ಮೈಸೂರು ಒಡೆಯರಿಗೆ ಮಕ್ಕಳಾಗದಿರಲಿ ಅಂತಕ್ಕಂಥ ಶಾಪ ಪಡೆದವನು ರಾಜ ಒಡೆಯರು. ಹಾಗಾದರೆ 5ನೇ ಚಾಮರಾಜ ಒಡೆಯರ ಕಾಲದಲ್ಲಿ ಇವರು ಕಾವೇರಿ ನದಿಗೆ ಶ್ರೀರಂಗಪಟ್ಟಣದ ಬಳಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡ್ತಾರೆ. ನಮಗೆ ಮೇಜರ್ ಕ್ವಶನ್ಸ್ ಎಲ್ಲೆಲ್ಲಿ ಬರುತ್ತೆ ಅಂತ. ಹಾಗಾದರೆ ಇಮ್ಮಡಿ 2ನೇ ರಾಜ ಒಡೆಯರು, ಮುಮ್ಮಡಿ ಕೃಷ್ಣರಾಜ ಒಡೆಯರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು. ಹಾಗಾದರೆ ಇಮ್ಮಡಿ ಕೃಷ್ಣರಾಜ ಒಡೆಯರ ವಿಶೇಷತೆ ಏನಂದರೆ, ಈ ಹೈದರಾಲಿ ಅಂತಕ್ಕಂಥವನು ಯಾರ ಕಾಲದಲ್ಲಿ ಏಳಿಗೆಗೆ ಬಂದ? ಈ ಹೈದರಾಲಿ ಯಾರ ಕಾಲದಲ್ಲಿ ಏಳಿಗೆಗೆ ಬಂದ? ಅಥವಾ 1761ರಲ್ಲಿ ಮೈಸೂರಿನ ಸರ್ವಾಧಿಕಾರಿಯಾದಂಥದ್ದು ಈ ಒಂದು 2ನೇ ರಾಜ ಒಡೆಯರ ಕಾಲದಲ್ಲಿ, ಇಮ್ಮಡಿ ರಾಜ ಒಡೆಯರ ಕಾಲದಲ್ಲಿ. ಮುಮ್ಮಡಿ ರಾಜ ಒಡೆಯರು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಂಥ. ಹಾಗಾದರೆ ಮೊದಲ ಪ್ರಶ್ನೆಗೆ ಇದಾಯಿತು. ಇದೇ ರೀತಿ ಕಮಿಷನ್ ಮತ್ತು ದಿವಾನ್ಸ್ ಮೇಲೂ ಸಹ ಪ್ರಶ್ನೆಗಳನ್ನು ಕೇಳ್ಬೋದು, ಗಮನಿಸಬೇಕಾಗುತ್ತೆ ನೀವು ಬೇರೆ ಬೇರೆ ಎಕ್ಸಾಮ್. ಹಾಗಾದರೆ 2ನೇ ಪ್ರಶ್ನೆ ಹೇಗಿದೆ ಅಂತ ನೋಡೋಣ. ಜನಸಾಮಾನ್ಯರೇ ಈ ದೇಶದ ಆಶಾಕಿರಣ,
ದೈಹಿಕವಾಗಿ ಮತ್ತು ನೈತಿಕವಾಗಿ ಮೇಲ್ವರ್ಗದ ಜನರು ಸತ್ತ ಎಣದಂತೆ ಈ ಹೇಳಿಕೆ ಯಾರದು ಅಂತ ಹೇಳಿದ್ದಾರೆ. ನೋಡಿ, ವಿಶೇಷವಾಗಿ ನಾವು ಬಾಲಗಂಗಾಧರ ತಿಲಕ್, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರ್ತೇನೆ ಅಂತ ಹೇಳಿದವರು ತಿಲಕ್ ಅವರು. ಗೋಪಾಲಕೃಷ್ಣ ಗೋಖಲೆ ಅವರು ಏನು ಹೇಳ್ತಾರೆ, ದ ಸರ್ವೆಂಟ್ ಆಫ್ ಇಂಡಿಯನ್ ಸೊಸೈಟಿಯಲ್ಲಿ ಮಾತಾಡ್ತಾರೆ. ಸ್ವಾಮಿ ವಿವೇಕಾನಂದ ಅವರು ಏನು ಹೇಳ್ತಾರೆ, ಹೇಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತಕ್ಕಂಥದ್ದು. ವಿಶೇಷವಾಗಿ ನಾವು ಇಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ನಾವು ಕೇಳ್ಬೋದು ಅಂತಕ್ಕಂಥದ್ದು. ಮಹಾತ್ಮ ಗಾಂಧೀಜಿಯವರು ಫ್ರೀಡಮ್ ಮೂಮೆಂಟ್ ಬಗ್ಗೆ ಮಾತಾಡ್ತಾರೆ. ಬಟ್ ಇಲ್ಲಿ ಜನಸಾಮಾನ್ಯರು ಈ ದೇಶದ ಆಶಾಕಿರಣ ಅಂತ ಹೇಳಿದವರು ಸ್ವಾಮಿ ವಿವೇಕಾನಂದ ಅವರೇ. ಯೂತ್ ಫಾರ್ ಹೆಲ್ತಿ ಸೊಸೈಟಿ, ಹೇಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಹಾಗಾದರೆ ಮೇಜರಾಗಿ ತಿಲಕ್ ಅವರ ಕೇಸರಿ ಮತ್ತು ಮರಾಠ ಪತ್ರಿಕೆ, ಕಾಲ್ ಪತ್ರಿಕೆ ಇದೆ. ಮತ್ತೆ ಕೇಳಿದರೆ ಗೋಪಾಲಕೃಷ್ಣ ಗೋಖಲೆ ಅವರ ಒಂದು ಹಿತವಾದಿ ಪತ್ರಿಕೆ ಇದೆ. ನೆಕ್ಸ್ಟು ಮಹಾತ್ಮ ಗಾಂಧೀಜಿಯವರ ಹಲವು ಪತ್ರಿಕೆಗಳನ್ನು ನಾವು ನೋಡ್ಬೋದು. ಇಂಡಿಯನ್ ಒಪಿನಿಯನ್ ನೋಡ್ಬೋದು, ಹರಿಜನ ಅಥವಾ ಯಂಗ್ ಇಂಡಿಯಾ ಪತ್ರಿಕೆಯನ್ನು ನೋಡ್ಬೋದು. ಈ ರೀತಿಯಾದಂಥ ಅಂಶಗಳನ್ನು ನಾವು ಇಲ್ಲೂ ಸಹ ನೋಡ್ಬೋದು. ಇದಕ್ಕೆ ಸಂಬಂಧಿಸಿದಂತೆ ಈ ಮೂರನೇ ಆಪ್ಷನ್ಸ್, ಈ ರೀತಿ ಡೆಫಿನೇಷನ್ಸ್ಗಳನ್ನು ಸಹ ನಿಮಗೆ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳಿರುತ್ತೆ, ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಮೂರನೇ ಪ್ರಶ್ನೆ, ಬ್ರಿಟಿಷ್ ವಸಾಹತುಶಾಹಿ ಆಡಳಿತದಲ್ಲಿ ಆರ್ಥಿಕ ಬಸಿದು ಹೋದ ಸಿದ್ಧಾಂತ ಅಥವಾ ಇಂಗ್ಲೀಷಲ್ಲಿ ಎಕನಾಮಿಕ್ ಡ್ರೈನ್ ವೆಲ್ ಥಿಯರಿ ಏನಿದೆ, ಪ್ರತಿಪಾದಿಸುವವರಲ್ಲಿ ಪ್ರಮುಖರಾದವರು ಯಾರು ಅಂತ ಕೊಟ್ಟಿದ್ದಾರೆ. ದಾದಾಬಾಯಿ ನವರೋಜಿ, ಸುರೇಂದ್ರನಾಥ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ಬಾಲಗಂಗಾಧರ ತಿಲಕ್. ನೋಡಿ, 1867ರ ಸುಮಾರಿಗೆ ಈ ಒಂದು ಸಂಪತ್ತಿನ ಸೋರಿಕೆ ಸಿದ್ಧಾಂತದಿಂದ ಭಾರತದ ಸಂಪತ್ತು ಬ್ರಿಟನ್ನಿಗೆ ಹೇಗೆ ಸೋರಿಕೆ ಆಗ್ತಾ ಇದೆ ಅನ್ನೋದನ್ನು ವಿಶೇಷವಾಗಿ ತಿಳಿಸಿಕೊಟ್ಟವರು ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಇದೊಂದು ಯೂನಿಟ್ ಆಗಿ ಸೇರ್ಪಡೆ ಆಗುತ್ತೆ. ಈ ದಾದಾಬಾಯಿ ನವರೋಜಿಯವರು ಇದಕ್ಕೆ ಆನ್ಸರ್ ಆದರೆ, ದಾದಾಬಾಯಿ ನವರೋಜಿಯವರಿಗೆ ಸಂಬಂಧಿಸಿದಂತೆ ಗ್ರ್ಯಾಂಡ್ ಹೋಲ್ಡ್ ಮ್ಯಾನ್ ಅಂತ ಕರಿಬೋದು, ಮತ್ತು ದಾದಾಬಾಯಿ ನವರೋಜಿಗೆ ಕಪ್ಪು ಮನುಷ್ಯ ಅಂತ ಬ್ರಿಟಿಷರು ಕರೆದಿದ್ರ ಬಗ್ಗೆ ನಮಗೆ ಕ್ವಶನ್ಸ್ ಬರ್ಬೋದು. ಹಾಗೆ ದಾದಾಬಾಯಿ ನವರೋಜಿಯವರ ವಾಯ್ಸ್ ಆಫ್ ಇಂಡಿಯಾ ಪತ್ರಿಕೆ ಇರ್ಬೋದು, ಮತ್ತು ಈ ರಾಷ್ಟ್ರಗುಪ್ತ ಅಂತಕ್ಕಂಥ ಪತ್ರಿಕೆ ಏನಿದೆ, ಈ ರಾಷ್ಟ್ರಗುಪ್ತ ಅಂತಕ್ಕಂಥ ಪತ್ರಿಕೆ, ಇದ್ರ ಮೇಲೂ ಪ್ರಶ್ನೆ ಕೇಳ್ಬೋದು. ಹಾಗಾದರೆ ದಾದಾಬಾಯಿ ನವರೋಜಿಯವರು ಲಂಡನ್ನಲ್ಲಿ ಈಸ್ಟ್ ಇಂಡಿಯನ್ ಅಸೋಸಿಯೇಷನನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ಸುರೇಂದ್ರನಾಥ ಬ್ಯಾನರ್ಜಿಯವರು ಇಂಡಿಯನ್ ಅಸೋಸಿಯೇಷನನ್ನು 1876ರಲ್ಲಿ ಕಲ್ಕತ್ತಾದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಗೋಪಾಲಕೃಷ್ಣ ಗೋಖಲೆ ಅವರು ದ ಸರ್ವೆಂಟ್ ಆಫ್ ಇಂಡಿಯನ್ ಸೊಸೈಟಿಯನ್ನು 1905ರಲ್ಲಿ ಸ್ಟಾರ್ಟ್ ಮಾಡ್ತಾರೆ, ದ ಸರ್ವೆಂಟ್ ಆಫ್ ಇಂಡಿಯನ್ ಸೊಸೈಟಿಯನ್ನು. ನೆಕ್ಸ್ಟ್ ಬಾಲಗಂಗಾಧರ ತಿಲಕ್ 1884ರಲ್ಲಿ ಈ ಡೆಕ್ಕನ್ ಎಜುಕೇಷನ್ ಸೊಸೈಟಿ, ದಕ್ಷಿಣ ಶಿಕ್ಷಣ ಸಮಾಜವನ್ನು ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಹೀಗೆ ಬೇರೆ ಬೇರೆ ವಿಧಾನದಲ್ಲಿ ಪ್ರಶ್ನೆಗಳು ಬರ್ತಾ ಹೋಗ್ಬೋದು. ಈಗ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಗೊತ್ತಾಯಿತು, ಇಂಡಿಯನ್ ಅಸೋಸಿಯೇಷನ್ ಗೊತ್ತಾಯಿತು, ದ ಸರ್ವೆಂಟ್ ಆಫ್ ಇಂಡಿಯನ್ ಸೊಸೈಟಿ ಅಂತಕ್ಕಂಥದ್ದು ಗೊತ್ತಾಯಿತು, ಡೆಕ್ಕನ್ ಎಜುಕೇಷನ್ ಸೊಸೈಟಿ ಗೊತ್ತಾಯಿತು. ಇದರಲ್ಲಿ ತುಂಬ ಜನ ಮೆಂಬರ್ಸ್ ಇರ್ತಾರೆ. ಹಾಗಾದರೆ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ ಇಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಏನೆಲ್ಲ ಪ್ರಶ್ನೆಗಳು ಬರ್ಬೋದು. ವೈಸರಾಯರ ಅರಮನೆ ಮೆಟ್ಟಿಲುಗಳ ಮೇಲೆ ಗಾಂಧೀಜಿಯವರು ರಾಜಿಗಾಗಿ ನಿಂತರು, ತೇಜೋವಧೆಯ ಶೋಚನೀಯ ವಾಕರಿಕೆ ಭರಿಸುವ ದೃಶ್ಯ ರಾಜ ಚಕ್ರವರ್ತಿಗಳ ಪ್ರತಿನಿಧಿಗಳೊಂದಿಗೆ ಎಂಬ ಸಂವಾದಿ ಪದಗಳೊಂದಿಗೆ ಹೀಗೆ ನುಡಿದವರು ಯಾರು? ವಿಲಿಯಂ ಗಿಡ್ಬಿ ಮತ್ತು ಸೈಕ್ರೋಸ್ ಕ್ರಿಪ್ಸ್ ಅಂತಕ್ಕಂಥವ್ರು. ನಮಗೆ ಇದೊಂದು ಆಪ್ಷನ್ಸ್ ಇಲ್ಲ ಅಂದರೆ ಇವ್ರ ಬಗ್ಗೆನೂ ಸಹ ನೀವು ನೋಡಿರ್ತಾರೆ. ಮೂರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ಸ್ ಆಗಿರಬೇಕು. ಕ್ರಿಪ್ಸ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಆದರೆ ಮತ್ತೆ ನಮಗೆ ಕನ್ಫ್ಯೂಸ್ ಆಗೋದು ಕ್ಲೆಮೆಂಟ್ ಮತ್ತು ಈ ವಿನ್ಸೆಂಟ್ ಚರ್ಚಿಲ್. ನೋಡಿ, ಗಾಂಧೀಜಿಯವರನ್ನು ಅರೆಬೆತ್ತಲೆ ಫಕೀರ ಅಂತ ಕರೆದವನು ವಿನ್ಸೆಂಟ್ ಚರ್ಚಿಲ್. ವಿನ್ಸೆಂಟ್ ಚರ್ಚಿಲ್ನ ಪದಗಳು ಇದಾಗಿತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ವಿನ್ಸೆಂಟ್ ಚರ್ಚಿಲ್ನ ಪದಗಳು ಯಾಕೆ ಅಂದರೆ 1945ರಲ್ಲಿ ಎರಡನೇ ಮಹಾಯುದ್ಧದ ನಂತರ ಬ್ರಿಟನ್ನಲ್ಲಿ ನಡೆದಂಥ ಆರ್ಥಿಕವಾದಂತಹ ಸಂಕಷ್ಟವನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಈತ ಸೋತೋಗ್ತಾನೆ. ಲೇಬರ್ ಪಕ್ಷದಿಂದ ಅಧಿಕಾರಕ್ಕೆ ಬಂದವನು ಕ್ಲೆಮೆಂಟ್ ಅಟ್ಲಿ, ಕನ್ಸರ್ವೇಟಿವ್ ಪಾರ್ಟಿಯಿಂದ ಈತ ಸೋತೋಗ್ತಾನೆ. ಈತನ ನುಡಿ ಇದು ಅಂತಕ್ಕಂಥದ್ದು ಗೊತ್ತಿರಬೇಕು. ಭಾರತ ಸ್ವತಂತ್ರಕ್ಕೆ ವರದಾನವಾಗಿದ್ದು 1945ರ ಒಂದು ಚುನಾವಣೆ, ಬ್ರಿಟನ್ ಚುನಾವಣೆ, ಅದರಲ್ಲಿ ಕ್ಲೆಮೆಂಟ್ ಅಟ್ಲಿ ಇವನೇ ಭಾರತ ಸ್ವತಂತ್ರಗೊಂಡ ಸಂದರ್ಭದಲ್ಲಿದ್ದಂಥ ಬ್ರಿಟನ್ ಪ್ರಧಾನಮಂತ್ರಿ. ಆದರೆ ಈ ಭಾಷೆಯನ್ನು ಮಾತಾಡಿದವನು ವಿನ್ಸೆಂಟ್ ಚರ್ಚಿಲ್.
ಎರಡನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಗಾಂಧೀಜಿ ಹೋದಂಥ ಸಂದರ್ಭದಲ್ಲಿ ಆತನನ್ನು ಅವಮಾನಿಸಿ ಹರೆಬೆತ್ತಲೆ ಫಕೀರ ಅಂತ ಹೇಳಿದಂಥವನು ವಿನ್ಸ್ಟನ್ ಚರ್ಚಿಲ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ 4ನೇ ಪ್ರಶ್ನೆ ಆದಮೇಲೆ 5ನೇ ಪ್ರಶ್ನೆ, ಯಾರ ದಿಗ್ವಿಜಯದೊಂದಿಗೆ ಕರ್ನಾಟಕದಲ್ಲಿ ಹೊಯ್ಸಳರ ಅಧಿಪತ್ಯವು ಅಧಿಕೃತವಾಗಿ ಕೊನೆಗೊಳ್ಳು? ನೋಡಿ, ಈಗಾಗಲೇ ನಿಮಗೆ ಹೆಚ್ಚು ಪ್ರಶ್ನೆಗಳು ಬರುತ್ತೆ 1116ರಲ್ಲಿ ಅಥವಾ 1716ರಲ್ಲಿ ಅಥವಾ 1617ರಲ್ಲಿ ಚೋಳರ ಮೇಲಿನ ವಿಜಯದ ನೆನಪಿಗಾಗಿ ಈ ವಿಷ್ಣುವರ್ಧನ ಏನು ಮಾಡ್ತಾನೆ, ಈ ಒಂದು ತಲಕ್ಕಾಡಿನ ಕೀರ್ತಿ ನಾರಾಯಣ ದೇವಾಲಯ ಮತ್ತು ಬೇಲೂರಿನ ಚನ್ನಕೇಶವ ದೇವಾಲಯಗಳನ್ನು ನಿರ್ಮಾಣ ಮಾಡ್ದ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಏನಾಗಿದೆ, ಅಧಿಕೃತ ಅಧಿಪತ್ಯವು ಅಧಿಕೃತವಾಗಿ ಅಂತ್ಯ ಆಗಿದ್ದು, ಎಂಡ್ ಆಗಿದ್ದು ಅನ್ನೋದು ಇದೆ. ಆದರೆ ಇದು ಗೆದ್ದದ್ದು ಪಾಂಡ್ಯ ದಿಗ್ವಿಜಯಗಳು ಅಂತಿದೆ, ಕನ್ಕ್ವಿಸ್ಟ್ ಅಂತಿದೆ, ವಿಜಯನಗರ ದೊರೆಗಳ ದಿಗ್ವಿಜಯ ಅಂತಿದೆ, ದೆಹಲಿ ಸುಲ್ತಾನರ ದಿಗ್ವಿಜಯಗಳು ಅಂತಿದೆ. ಮೇ ಬಿ ಆದರೆ ನಿಮಗೆ ಇವೆರಡು ಆಪ್ಷನ್ಸಲ್ಲಿ ಕನ್ಫ್ಯೂಸ್ ಆಗ್ಬೋದು. ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಅಲ್ಲಾವುದ್ದೀನ್ ಖಿಲ್ಜಿ 1310 ಅಥವಾ 11ರಲ್ಲಿ ಈ ಹೊಯ್ಸಳರ ದೊರೆಯಾದಂತಹ 3ನೇ ಬಲ್ಲಾಳನ ಆಸ್ಥಾನಕ್ಕೆ ಏನು ಮಾಡ್ತಾನೆ, ಅಟ್ಯಾಕ್ ಮಾಡ್ತಾನೆ ಮಲ್ಲಿಕಾಫರ್. ಇದಕ್ಕಿಂತ ಎಫೆಕ್ಟಿವ್ ಆಗಿ ಅಧಿಕೃತವಾಗಿ ಕೊನೆಗೊಳ್ಳೋದಕ್ಕೆ ಕಾರಣ ಏನು ಅಂದರೆ, ವಿಜಯನಗರದ ದೊರೆಗಳು ಏನು 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಈ 3ನೇ ಬಲ್ಲಾಳನ ಆಸ್ಥಾನದಲ್ಲಿ, ಹೊಯ್ಸಳರ ಆಸ್ಥಾನದಲ್ಲಿ ಸಂಗಮ್ ವಂಶದ ಹರಿಹರ, ಬುಕ್ಕ, ಮಾರಪ್ಪ, ಮುದ್ದಪ್ಪ ಮತ್ತು ಕಂಪಣ್ಣ ಅಂತಕ್ಕಂಥ 5 ಜನರು ಇದ್ದರು, ಅಥವಾ ಹರಿಹರ, ಅಕ್ಕಬುಕ್ಕರು ಇವರ ಸಾಮಂತರಾಗಿದ್ದರು, 3ನೇ ಬಲ್ಲಾಳನ ಸಾಮಂತರಾಗಿದ್ದರು ಅಂತಕ್ಕಂಥದ್ದು ಹೊಯ್ಸಳರ ಸೋತ ನಂತರ ವಿಜಯನಗರ ಡೈನೆಸ್ಟಿ ಏನು ಮಾಡುತ್ತೆ, ಏಳಿಗೆಗೆ ಬರುತ್ತೆ. ಸರಿಯಾದ ಉತ್ತರ ಆಪ್ಷನ್ 3. ಯಾಕೆಂದರೆ ನಮಗೆ ಡೈನೆಸ್ಟಿಗಳ ಬಗ್ಗೆ ಅರಿವಿರಬೇಕು. ಈಗ ಎರಡೂ ಆಪ್ಷನ್ಸ್ಗಳು ಹೇಗೆಲ್ಲ ವ್ಯತ್ಯಾಸ ಆಗ್ಬೋದು ಅನ್ನೋದನ್ನು ನಾನು ಹೇಳಿದೆ. ಮಲ್ಲಿಕಾಫರ್ ದಾಳಿ ಮಾಡಿದ್ದು, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು ಯಾರ ಆಸ್ಥಾನದಲ್ಲಿ ಆಗಿದ್ದು. 1938ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದವರು. ನೋಡಿ, ನಮಗೆ 1938 ಮತ್ತು 1939ರಲ್ಲಿ ಒಂದು ಹರಿಪುರ ಮತ್ತು ತ್ರಿಪುರಕ್ಕೆ ಸಂಬಂಧಿಸಿದಂತೆ ಸುಭಾಷ್ ಚಂದ್ರ ಬೋಸ್ ಅಧ್ಯಕ್ಷರಾಗಿದ್ದರು. ಮತ್ತು 1900 ಹರಿಪುರ ಮತ್ತು ತ್ರಿಪುರಕ್ಕೆ ಸಂಬಂಧಿಸಿದಂತೆ ಸುಭಾಷ್ ಚಂದ್ರ ಬೋಸ್ ಅಧ್ಯಕ್ಷರಾಗಿದ್ದರು. ಹಾಗೆ ಈ ಒಂದು 1939ರಲ್ಲಿ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಫಾರ್ವರ್ಡ್ ಬ್ಲ್ಯಾಕನ್ನು ಸ್ಥಾಪನೆ ಮಾಡಿದರು. ಸುಭಾಷ್ ಚಂದ್ರ ಬೋಸ್ ರಾಜೀನಾಮೆ ನೀಡಿದ ಮೇಲೆ 1940ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬರಿದಾದಮೇಲೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಏನು ಮಾಡ್ತಾರೆ, ಇಲ್ಲಿ ವಿಶೇಷವಾಗಿ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ನೋಡಿ, ಅಂದರೆ ನಿಮಗೆ ಈ 5 ಬಾರಿ INC ಅಧ್ಯಕ್ಷತೆ ವಹಿಸಿದವರು ನೆಹರು ಅವರು. ಹಾಗೆ JB ಕೃಪಲಾನಿ 1946 ಮೀರತ್ತಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದವರು JB ಕೃಪಲಾನಿ. ವೈಸರಾಯಿ ಅರಮನೆಯಲ್ಲಿ ನಡೆದಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ 3 ಜನ ಸದಸ್ಯರಲ್ಲಿ JB ಕೃಪಲಾನಿ, ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಈ ಬ್ಯಾಟ್ಮ್ಯಾಟನ್ ಅಥವಾ ಲಾರ್ಡ್ ಮೌಂಟ್ ಬ್ಯಾಟನ್ ಯೋಜನೆಯಲ್ಲಿ ಇದ್ದಂಥವರು. ಇವರು 46ರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ರ ಬಗ್ಗೆ ಗೊತ್ತಿರಬೇಕು. ಇದು ವಿಶೇಷವಾಗಿ ಇದು ಸರಿಯಾದ ಉತ್ತರ ಈ ಒಂದು 6ನೇ ಪ್ರಶ್ನೆಗೆ. ಭಾರತಕ್ಕಾಗಿ ಜನತೆಯ ಯೋಜನೆಯನ್ನು 1944ರಲ್ಲಿ ಯಾರು ರೂಪಿಸಿದರು? ನೋಡಿ, ಇಲ್ಲಿ ನಮಗೆ ಇಂಡಿಯನ್ ಪೀಪಲ್ ಪ್ಲ್ಯಾನ್ ಅಂತಕ್ಕಂಥದ್ದು ಇಂಗ್ಲೀಷಲ್ಲಿ ಕ್ವಶನ್ಸನ್ನು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಇಂಡಿಯನ್ ಪೀಪಲ್ ಪ್ಲ್ಯಾನ್ ಅಂತಕ್ಕಂಥದ್ದನ್ನು ಯಾರು ರೂಪಿಸಿಕೊಂಡ್ರು ಅಂತಕ್ಕಂಥದ್ದು ಜವಾಹರ್ಲಾಲ್ ನೆಹರು, MN ರಾಯ್ ಮತ್ತು ಸುಭಾಷ್ ಚಂದ್ರ ಬೋಸ್ ಮತ್ತು ಮಹಾತ್ಮ ಗಾಂಧೀಜಿ. ನೋಡಿ, ಜವಾಹರ್ಲಾಲ್ ನೆಹರು, ಮೋತಿಲಾಲ್ ನೆಹರು ರಿಪೋರ್ಟ್ಸು ಮತ್ತು ಅವ್ರ ಬಗ್ಗೆ ಹಿಸ್ಟ್ರಿಯಲ್ಲಿ ಓದಿರ್ತೀರ. MN ರಾಯ್ ಏನಿದ್ದಾರೆ, ಈ MN ರಾಯ್ ಅವರು ಈ ಒಂದು ಪೀಪಲ್ ಪ್ಲ್ಯಾನ್ ಅಂತಕ್ಕಂಥದ್ದು ಇಂಡಿಯಾದ ಬಗ್ಗೆ ಸ್ಟಾರ್ಟ್ ಮಾಡಿದಂಥವ್ರು MN ರಾಯ್. ಸುಭಾಷ್ ಚಂದ್ರ ಬೋಸ್ 1943ರಲ್ಲಿ ನಿಮಗೆ ಸಿಂಗಪುರದಲ್ಲಿ ಏನು INA ಸ್ಟಾರ್ಟ್ ಮಾಡಿದವರು. ಮಹಾತ್ಮ ಗಾಂಧೀಜಿಯವರ ಹೋರಾಟಗಳೇನಿದೆ 1920ರ ಒಂದು ನಾನ್ ಕೋಆಪರೇಷನ್ ಮೂಮೆಂಟ್, 1930ರ ಸಿವಿಲ್ ಡಿಸೊಬಿಡಿಯನ್ ಮೂಮೆಂಟ್, 1942ರ ಕ್ವಿಟ್ ಇಂಡಿಯಾ ಮೂಮೆಂಟ್, ಇವೆಲ್ಲ ಇರುತ್ತೆ. ಈ ರೀತಿಯಾಗಿ ಡಿಫ್ರೆಂಟಾಗಿ ಕ್ವೆಶನ್ಸ್ಗಳು ಏನಾದರೂ ಬಂದ್ಬೋದ್ರೆ ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ. ಚಾರ್ಲ್ಸ್ ವುಡ್ಡನು ಈ ಇಲಾಖೆಯನ್ನು ರಚಿಸಲು ಶಿಫಾರಸು ಮಾಡಿದನು. ಮೇಜರಾಗಿ ನಮಗೆ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣಕ್ಕೆ 1813ರ ಚಾರ್ಟರ್ ಕಾಯ್ದೆ ಏನು ಮಾಡುತ್ತೆ, 1 ಲಕ್ಷ ಹಣವನ್ನು ನೀಡುತ್ತೆ.
ನೆಕ್ಸ್ಟ್ ಅದಾದಮೇಲೆ 1835ರ ಒಂದು ಮೆಕಾಲೆ ಏನಿದೆ, ಮೆಕಾಲೆ ವರದಿ ಏನು ಮಾಡುತ್ತೆ, ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತರುತ್ತೆ ಈ ಒಂದು ಮಾರ್ಚ್ 7ನೇ ತಾರೀಕು 1835 ಬೆಂಟಿಕನ್ ಕಾಲದಲ್ಲಿ. ಆದರೆ ಈ ಒಂದು 1854ರ ಈ ಚಾರ್ಲ್ಸ್ ವುಡ್ ವರದಿ ಏನು ಹೇಳುತ್ತೆ ನೋಡಿ. ಚಾರ್ಲ್ಸ್ ವುಡ್ ವರದಿ ವಿಶೇಷವಾಗಿ ನಮಗೆ ಹೇಳ್ತಕ್ಕಂಥ ಅಂಶಗಳು ನೋಡಿ, ನಾವು ಪಾಶ್ಚಿಮಾತ್ಯ ಶಿಕ್ಷಣವನ್ನು ಬಳಕೆ ಮಾಡ್ತಿರೋದು ಭಾರತೀಯರಿಗೆ ಪಾಶ್ಚಿಮಾತ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಶಿಕ್ಷಣವನ್ನು ಪರಿಚಯಿಸೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ವುಡ್ಸ್ ವರದಿ ಏನು ಹೇಳುತ್ತೆ, ನಿಮಗೆ ಪ್ರಾಥಮಿಕ ಶಿಕ್ಷಣ ಪ್ರಾದೇಶಿಕ ಭಾಷೆಯಲ್ಲಿ, ರೀಜನಲ್ ಲ್ಯಾಂಗ್ವೇಜಲ್ಲಿ ನಿಮಗೆ, ಹಾಗೆ ಪ್ರೌಢ ಶಿಕ್ಷಣ ಏನಿದೆ ಇದು ನಿಮಗೆ ಒಂದು ಪ್ರಾದೇಶಿಕ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಇರಲಿ, ಪ್ರಾದೇಶಿಕ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಇರಲಿ. ಆದರೆ ಉನ್ನತ ಶಿಕ್ಷಣ ಹೈಯರ್ ಎಜುಕೇಷನ್ ಏನಿದೆ ಇದು ಇಂಗ್ಲೀಷಲ್ಲಿರಬೇಕು ಅಂತ ಹೇಳುತ್ತೆ. ಅದೇ ರೀತಿಯಲ್ಲಿ ಈ ಲಂಡನ್ ಮಾದರಿಯ 3 ಬಾಂಬೆ, ಕಲ್ಕತ್ತಾ, ನೆಕ್ಸ್ಟ್ ಮದ್ರಾಸ್ಗಳಲ್ಲಿ ಯೂನಿವರ್ಸಿಟಿಗಳ ಸ್ಥಾಪನೆ ಆಗಬೇಕಂತ ಹೇಳುತ್ತೆ. 1857ರಲ್ಲಿ ಭಾರತದಲ್ಲಿ ಸ್ಥಾಪನೆ ಆದ ಮೊದಲ ವಿವಿ ಕಲ್ಕತ್ತಾ ವಿವಿ. ಬ್ರಿಟಿಷರ ಕಾಲದಲ್ಲಿ ಮಾಡರ್ನ್ ವಿವಿ ನಳಂದ ಹಿಂದೆ ಏನ್ಷಿಯಂಟಲ್ಲಿ, ಬಟ್ ಈ ಕಲ್ಕತ್ತಾ ವಿವಿ ಸ್ಟಾರ್ಟ್ ಆಯಿತು. ಇದೇಳಿದ್ದೇನು ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗಳ ಸ್ಥಾಪನೆಗೆ ಸಂಬಂಧಿಸಿದಂತೆ, ಪಬ್ಲಿಕ್ ಇನ್ಸ್ಟ್ರಕ್ಷನ್ನಿಗೆ ಸಂಬಂಧಿಸಿದಂಥ ಡಿಪಾರ್ಟ್ಮೆಂಟ್ ಏನಿದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜೊತೆಗೆ ಟೀಚರ್ ಟ್ರೈನಿಂಗ್ ಸೆಂಟರ್ಗಳು ಬೇಕು, ಶಿಕ್ಷಕರಿಗೆ ತರಬೇತಿಯನ್ನು ಸ್ಟಾರ್ಟ್ ಮಾಡಬೇಕು. ಇವೆಲ್ಲ ವಿಷಯಗಳನ್ನು ಹೇಳಿದ್ದು ಈ ವುಡ್ಸ್ ವರದಿ. ಈ 3 ವಿಷಯಗಳ ಜೊತೆಗೆ ನಿಮಗೆ ಇದು ಗೊತ್ತಾಗಬೇಕು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ತರಬೇತಿಗಳನ್ನು ಶಿಕ್ಷಕರಿಗೆ ನೀಡುವಂಥ ಸಂಸ್ಥೆಗಳು ಈ ವುಡ್ಸ್ ವರದಿಯ ಮುಖಾಂತರನೇ ಬಂದು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ 8ನೇ ಪ್ರಶ್ನೆ ಆದಮೇಲೆ 9ನೇ ಪ್ರಶ್ನೆ, ಭಾರತದ ಉಕ್ಕಿನ ಮನುಷ್ಯ. ನಿಮಗೆಲ್ಲ ಗೊತ್ತಿದೆ, ಸಿಂಪಲ್ ಆದ ಪ್ರಶ್ನೆ, ಬಟ್ ಬೇರೆ ಬೇರೆ ರೀತಿಯಲ್ಲಿ ಮತ್ತೆ ರಿಪೀಟ್ ಆಗೋ ಪ್ರಶ್ನೆಗಳು ಯಾವುದು ಅಂತ. ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ, ವಿಶ್ವದ ಉಕ್ಕಿನ ಮಹಿಳೆ ಮಾರ್ಗ್ರೆಟ್ ಥ್ಯಾಚರ್ ಅಂತಕ್ಕಂಥವರು ಬ್ರಿಟನ್ನವರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಯಂಗ್ ಓಲ್ಡ್ ಮ್ಯಾನ್ ಅಂತ ಕರೀತಾರೆ. ನೆಹರು ಅವರನ್ನು ಡೆಸ್ಟಿನಿ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ನೆಹರು ಅವರನ್ನು ಅದೃಷ್ಟದ ಮನುಷ್ಯ ಅಂತ ಕರೀತಾರೆ. ಹಾಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ಗೆ ಸರ್ದಾರ್ ಅಂತ ಬಿರುದು ನೀಡಿದವರು ಯಾರು ಅಂದರೆ ಗಾಂಧೀಜಿಯವರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ನಾವೇನಂತ ಕರಿತೀವಿ ಅಂದರೆ ಉಕ್ಕಿನ ಮನುಷ್ಯ, ಐರನ್ ಮ್ಯಾನ್ ಆಫ್ ಇಂಡಿಯಾ. ಹಾಗೆ ಗಾಂಧೀಜಿಯವರಿಗೆ ನಮಗೆ ವಿಶೇಷವಾಗಿ ಪ್ರಶ್ನೆಗಳನ್ನು ಕೇಳೋದಾದರೆ, ಗಾಂಧೀಜಿಯವರಿಗೆ ಫಾದರ್ ಆಫ್ ನೇಷನ್ ಅಂತ ಕರೆದವರು ಸುಭಾಷ್ ಚಂದ್ರ ಬೋಸ್. ಗಾಂಧೀಜಿಯವರಿಗೆ ಅರಬೆತ್ತಲೆ ಫಕೀರ ಅಂತ ಕರೆದವನು ವಿನ್ಸೆಂಟ್ ಚರ್ಚಿಲ್. ಗಾಂಧೀಜಿಯವರಿಗೆ ಒನ್ ಮ್ಯಾನ್ ಆರ್ಮಿ ಅಂತ ಕರೆದವರು, ಏಕ ವ್ಯಕ್ತಿ ಸೇನೆ ಅಂತ ಕರೆದವರು ಯಾರು ಅಂದರೆ ಲಾರ್ಡ್ ಮೌಂಟ್ ಬ್ಯಾಟನ್. ಹಾಗೆ ಗಾಂಧೀಜಿಯವರು ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಗುರುದೇವ ಅಂತ ಕರೀತಾರೆ. ಈ ರೀತಿಯಾದಂಥ ಪ್ರಶ್ನೆಗಳು ಸಹ ನಮಗೆ ಬರ್ಬೋದು. ಎಕ್ಸಾಮ್ ದೃಷ್ಟಿಯಿಂದ ನಾವು ಇದನ್ನು ವರ್ಕ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಅದಾದಮೇಲೆ ಅರ್ಥಶಾಸ್ತ್ರ, ಇದು ಕೌಟಿಲ್ಯನ ಕೃತಿ. ಹಾಗಾದರೆ ಅಮುಕ್ತ ಮೌಲ್ಯ ರಚಿಸಿದವರು ನಿಮಗೆಲ್ಲ ಗೊತ್ತಿದೆ. ಇದ್ರ ಮೇಲೆ ಕ್ವಶನ್ಸು ವಿಶೇಷವಾಗಿ ಬಂದರೆ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆ ಏನಿದೆ 1509ರಿಂದ 1529ರವರೆಗೆ, ಈತ ಒಬ್ಬ ವಿದ್ವಾಂಸನೂ ಸಹ ಆಗಿದ್ದ. 29ರವರೆಗೆ ವಿದ್ವಾಂಸನೂ ಆಗಿದ್ದ. ಈ ಅಮುಕ್ತ ಮೌಲ್ಯ ಅಂತಕ್ಕಂಥದ್ದೇನಿದೆ, ಈ ಅಮುಕ್ತ ಮೌಲ್ಯ ಅಂತಕ್ಕಂಥ ಕೃತಿ ತೆಲುಗು ಭಾಷೆಯಲ್ಲಿದೆ ಅಂತ ಗೊತ್ತಿರಬೇಕು ನಿಮಗೆ, ಕೇಳ್ತಾನೆ. ಹಾಗೆ ಈತನ ಮತ್ತೊಂದು ಕೃತಿಯಾದಂಥ ಜಾಂಬವತಿ ಕಲ್ಯಾಣ ಅಂತಕ್ಕಂಥ ಕೃತಿ ಯಾವುದರಲ್ಲಿದೆ ಅಂದರೆ ಸಂಸ್ಕೃತದಲ್ಲಿದೆ, ಸಂಸ್ಕೃತ ಭಾಷೆಯಲ್ಲಿದೆ. ಇದು ವಿಶೇಷವಾಗಿ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಬಾಣಭಟ್ಟನ ಈ ಒಂದು ಹರ್ಷಚರಿತೆ, ಹರ್ಷವರ್ಧನನ ಕುರಿತು ಹರ್ಷಚರಿತೆ ಬಗ್ಗೆ ಗೊತ್ತಿರಬೇಕು. ಹಾಗೆ ನಿಮಗೆ ರನ್ನನ ಸಾಹಸ ಭೀಮ ವಿಜಯದ ಬಗ್ಗೆ ಗೊತ್ತಿರಬೇಕು. ಕುವೆಂಪು ಅವ್ರ ಬಗ್ಗೆ ನಮಗೆ ಕೇಳಿದರೆ ಕೃತಿಗಳಂತೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಅವರ ವಿಚಾರಧಾರೆಗಳಲ್ಲಿ ಬೇರೆ ಬೇರೆ ವಿಧಾನಗಳು ನಮಗೆ ಗೊತ್ತಿರಬೇಕಾಗತ್ತೆ. ಶ್ರೀರಾಮಾಯಣ ದರ್ಶನಂ ಇರ್ಬೋದು ನೋಡಿ. 1955ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಕುವೆಂಪು.
ಹಾಗೆಯೇ 1964ರಲ್ಲಿ ರಾಷ್ಟ್ರಕವಿ ಪಟ್ಟ ಪಡೆದಂಥವ್ರು ಯಾರು ಅಂದರೆ ಕುವೆಂಪು ಅವರು. ಗೋವಿಂದ ಪೈ ಮೊದಲು, ಕುವೆಂಪು ಪಡೆದದ್ದು ಈಗ. 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು ಅಂದರೆ ಮೊದಲು ಕನ್ನಡಿಗ ಕುವೆಂಪು. 1987ರಲ್ಲಿ ಪಂಪ ಪ್ರಶಸ್ತಿಯನ್ನು ಮೊದಲು ಪಡೆದವರು ಯಾರು ಅಂದರೆ ಕುವೆಂಪು. ಹಾಗೆ 1991 ಮತ್ತು 92ನೇ ಸಾಲಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕುವೆಂಪು ಇಬ್ಬರು ಸಹ ಏನು ಮಾಡ್ತಾರೆ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಮೊದಲಿಗರು ಅಂತ ನಮಗೆ ಗೊತ್ತಿರಬೇಕು. ಹಾಗಾದರೆ ಅರ್ಥಶಾಸ್ತ್ರ, ಕೌಟಿಲ್ಯನ ಅರ್ಥಶಾಸ್ತ್ರ ಒಂದು ರಾಜ ಮಂಡಲ ಸಿದ್ಧಾಂತ ಅಂತಕ್ಕಂಥದ್ದು ಗೊತ್ತಿರಬೇಕು. ಕೌಟಿಲ್ಯ ಅಂದರೂ ಒಂದೇ, ವಿಷ್ಣುಗುಪ್ತ ಅಂದರೂ ಒಂದೇ, ಚಾಣಕ್ಯ ಅಂದರೂ ಒಂದೇ, ವಾತ್ಸಾಯನ ಅಂದರೂ ಒಂದೇ, ದ್ರಾವಿಡಾಚಾರ್ಯ ಅಂದರೂ ಒಂದೇ. ಈ ಕೌಟಿಲ್ಯನಿಗಿದ್ದಂಥ 5 ಹೆಸರುಗಳಿವು. ವಿಷ್ಣುಗುಪ್ತ ಆತನ ಮೊದಲ ಹೆಸರು. ನೆಕ್ಸ್ಟ್ ನೋಡಿ, ಇಲ್ಲಿ ಶಾಸನಗಳ ಅಧ್ಯಯನವನ್ನು ವಿಶೇಷವಾಗಿ ನಾವು ಉತ್ಖನನ, ಪ್ರಾಚ್ಯಶಾಸ್ತ್ರ, ನಾಣ್ಯಶಾಸ್ತ್ರ ಮತ್ತು ಶಾಸನಶಾಸ್ತ್ರ. ನೋಡಿ, ಇಲ್ಲಿ ಶಾಸನಗಳು ಇನ್ಸ್ಕ್ರಿಪ್ಷನ್ ಆರ್ ಎಡಿಕ್ಟ್ಸ್ ಅಂತ ಕರಿತೀವಿ. ಇನ್ಸ್ಕ್ರಿಪ್ಷನ್ ಆರ್ ಎಡಿಕ್ಟ್ಸ್ ಅಂತ ಕರಿತೀವಿ ಶಾಸನಗಳ ಅಧ್ಯಯನ. ಶಾಸನಗಳನ್ನು ಭಾರತಕ್ಕೆ ಪರಿಚಯಿಸಿದ್ದು ಪರ್ಷಿಯನ್ನರು. ಶಾಸನಗಳನ್ನು ಹೆಚ್ಚಾಗಿ ಕೆತ್ತಿಸಿದ್ದು ಭಾರತದಲ್ಲಿ ಅಶೋಕ. ಅಶೋಕನಿಗೆ ಶಾಸನಗಳ ಪಿತಾಮಹ ಅಂತ ಕರಿತೀವಿ. BL ರೈಸಿಗೆ ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಕರಿತೀವಿ. ನೋಡಿ, ನಾವಿಲ್ಲಿ ಈ ಎಕ್ಸ್ಕ್ಯಾವಿಯೇಷನ್ ಅಂದರೆ ಸಂಶೋಧನೆಗೆ ಸಂಬಂಧಿಸಿದಂತೆ ಉತ್ಖನನ ಅಂತ ಕರಿತೀವಿ. ಹಾಗೆ ಪ್ರಾಚ್ಯಶಾಸ್ತ್ರ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಗೆ ಸಂಬಂಧಿಸಿದಂತೆ ಪ್ರಾಚ್ಯಶಾಸ್ತ್ರ ಅಂತ ಕರಿತೀವಿ. ಹಾಗೆ ನ್ಯೂಮಿಸ್ಮೆಟಿಕ್, ನಾಣ್ಯಶಾಸ್ತ್ರ ಅಥವಾ ನಾಣ್ಯಗಳನ್ನು ಅಧ್ಯಯನ ಮಾಡೋದಕ್ಕೆ ನ್ಯೂಮಿಸ್ಮೆಟಿಕ್ ಅಂತ ಕರಿತೀವಿ. ಈ ಪ್ಯಾಲಿಯೋಗ್ರಫಿ ಅಂತಕ್ಕಂಥದ್ದೇನಿದೆ, ಈ ಶಾಸನಶಾಸ್ತ್ರ, ಶಾಸನಗಳ ಅಧ್ಯಯನ ಮಾಡೋದಕ್ಕೆ ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ ಅಂದರೆ ಪ್ಯಾಲಿಯೋಗ್ರಫಿ ಅಂತ. ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ ಅಂದರೆ ಪ್ಯಾಲಿಯೋಗ್ರಫಿ ಅಂತ. ಇದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ, ನ್ಯೂಮಿಸ್ಮೆಟಿಕ್ ಅಂದ್ರೇನು, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಪುರಾತತ್ವ ಪ್ರಾಚ್ಯಶಾಸ್ತ್ರ, ಎಕ್ಸ್ಕ್ಯಾವಿಯೇಷನ್ ಅಂದರೆ ಉತ್ಖನನ ಅಥವಾ ಸಂಶೋಧನೆ, ಇದ್ರ ಬಗ್ಗೆ ಮಾಹಿತಿ ಇರಬೇಕು. ಅಂಥ ಪ್ರಶ್ನೆಗಳು ಬಂದಾಗ ನೀವು ಸ್ವಲ್ಪ ಇಂಗ್ಲೀಷಲ್ಲಿ ಕ್ವೆಶನ್ಸ್ಗಳನ್ನು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಅಲೆಕ್ಸಾಂಡರ್ನಿಗೆ ಶರಣಾಗತ ಹೋರಾಟ ಮಾಡಿದ ನಿಜವಾದ ದೇಶಭಕ್ತ ಯಾರು? ಶತಗತಾಯವಾಗಿ ಹೋರಾಟ ಮಾಡಿದ ದೇಶಭಕ್ತ ಯಾರು? ಆಲ್ಮೋಸ್ಟ್ ನಮಗೆ ಬಿಂಬಸಾರ ಮತ್ತು ಮಗಧರಾಜು ಎರಡು ಅಲ್ಲ ಅಂತ ಗೊತ್ತಾಗುತ್ತೆ. ಇವೆರಡರಲ್ಲಿ ಕನ್ಫ್ಯೂಸ್ ಆಗ್ಬೋದೇನು? ಹೋರಾಟ ಅಂತ ಹೇಳಿದ್ದಾರೆ. ನೋಡಿ, ಅಲೆಕ್ಸಾಂಡರ್ ಭಾರತಕ್ಕೆ ಬಂದಾಗ ಈತನನ್ನು ಸ್ವಾಗತಿಸಿದ್ದು ಯಾರು ಅಂದರೆ ಅಂಬಿ. ತಕ್ಷಶಿಲೆಯ ಯಾರು? ಈ ತಕ್ಷಶಿಲೆಯ ಅಂಬಿ ಏನು ಮಾಡ್ತಾನೆ, ಸ್ವಾಗತಿಸ್ತಾನೆ. ಆದರೆ ಅಲೆಕ್ಸಾಂಡರ್ ಮತ್ತು ಪೋರಸ್ ಅಂತ ಕರಿತೀವಿ, ಪುರೂರವನ ನಡುವೆ ಅಂದರೆ ಪುರುಷರ ಅಥವಾ ಪುರೂರವನ ನಡುವೆ ಏನಾಗುತ್ತೆ, 326ರಲ್ಲಿ ಒಂದು ಜೀಲಂ ಅಥವಾ ಒಂದು ಐಡಸ್ಪಸ್ ಕದನ ನಡೆಯುತ್ತೆ. ಈ ಕದನದಲ್ಲಿ ಅಲೆಕ್ಸಾಂಡರ್ ಪುರೂರವನನ್ನು ಸೋಲಿಸಿ ಅವನ ಗಡುಸು ಧ್ವನಿಯನ್ನು ಕೇಳಿ ಮತ್ತೆ ಸಾಮ್ರಾಜ್ಯವನ್ನು ಈತನಿಗೆ ಬಿಟ್ಟುಕೊಡ್ತಾನೆ. ಇದೇ ಈ ಪುರೂರವ ಅಥವಾ ಪುರುಷರ ಅಂತಕ್ಕಂಥದ್ದೇನಿದೆ, ಈ ಪೋರಸ್ ಅಂತಕ್ಕಂಥವನು ಆನ್ಸರ್ ಆಗುತ್ತೆ. ಇದು 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಆದರೆ ಮುಂದೆ ಕುತುಬ್ ಮೀನರ್ ಬಳಿ ಇರುವ ಪ್ರಸಿದ್ಧವಾದ ಉಕ್ಕಿನ ಸ್ತಂಭ ಯಾರಿಗೆ ಸೇರಿದ್ದು? ನೋಡಿ, ಮೌರ್ಯ, ಗುಪ್ತ, ವರ್ಧನ ಮತ್ತು ಕುಶಾನರಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಮೌರ್ಯರ ಆದಮೇಲೆ ಕುಶಾನರು ಬರ್ತಾರೆ, ಕುಶಾನರಾದಮೇಲೆ ಗುಪ್ತರು ಬರ್ತಾರೆ, ಗುಪ್ತರಾದಮೇಲೆ ವರ್ಧನ ಬರ್ತಾರೆ. ಮೌರ್ಯ ಫಸ್ಟು, ಇವರು ಸೆಕೆಂಡ್ ಬರ್ತಾರೆ, ಇವರು ನಂತರ ಬರ್ತಾರೆ, ಇವರು ಕೊನೆಯದಾಗಿ ಬಂದಂಥವರು ವರ್ಧನರು. ನೋಡಿ, ನಿಮಗೆ ಈ ಕುತುಬ್ ಮೀನರ್ ಏನಿದೆ, ಈ ಮೊಹಮ್ಮದ್ ಬಿನ್ ಅಂದರೆ ಕುತುಬುದ್ದೀನ್ ಐಬಕ್ಕನಿಂದ ಸ್ಟಾರ್ಟ್ ಆಗಿ ಇಲ್ತಮಶ್ನಿಂದ ಮುಕ್ತಾಯಗೊಳ್ಳುತ್ತೆ. ಈ ಕುತುಬ್ ಮೀನರ್ ಎಲ್ಲಿದೆ ಅಂದರೆ ದೆಹಲಿಯಲ್ಲಿದೆ. ಈ ಕುತುಬ್ ಮೀನರ್ ದ್ವಾರ ಬಾಗಿಲಲ್ಲಿರ್ತಕ್ಕಂಥದ್ದೇ ಯಾವುದು ಅಂದರೆ ಈ ಅಲೈ ದರ್ವಾಜಾ. ಈ ಅಲೈ ದರ್ವಾಜ ಅಲ್ಲವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ನಿರ್ಮಾಣ ಆಗುತ್ತೆ ಅಥವಾ ಪೂರ್ಣಗೊಳ್ಳಲ್ಲ. ಅಪೂರ್ಣವಾದಂಥ ಒಂದು ಅಲೈ ದರ್ವಾಜ ಕುತುಬ್ ಮೀನರ್ನ ದ್ವಾರ ಬಾಗಿಲಲ್ಲಿದೆ. ಆದರೆ ಈ ಕುತುಬ್ ಮೀನರ್ ಬಳಿ ಇರ್ತಕ್ಕಂತಹ ಈ ಒಂದು ಮೆಹರೌಲಿ ಈ ಸ್ತಂಭ ಶಾಸನವನ್ನು ಈ ಗುಪ್ತ ಸಾಮ್ರಾಜ್ಯದ 2ನೇ ಚಂದ್ರಗುಪ್ತ ಏನು ಮಾಡ್ತಾನೆ, ಇದನ್ನು ಕೆತ್ತಿಸ್ತಾನೆ. ವಿಶೇಷವಾಗಿ ಇಂದಿನ ವಿಜ್ಞಾನಿಗಳಿಗೆ ಸವಾಲಾಗಿರೋದು ಈ ಮೆಹರೌಲಿ ಸ್ತಂಭ ಶಾಸನ ಇದುವರೆಗೆ ಸಹ ತುಕ್ಕಿಡದಿಲ್ಲ. ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತಂದು,
ಮೆಹರೌಲಿ ಸ್ತಂಭ ಶಾಸನ 2ನೇ ಚಂದ್ರಗುಪ್ತ, ಕಾಳಿದಾಸ ಏನು ಈತನ ಆಸ್ಥಾನದಲ್ಲಿದ್ದ. ಹಾಗಾಗಿ ಈ ವಿಷಯಗಳು ನಿಮಗೆ ಗೊತ್ತಿರಬೇಕು. ಇದ್ಯಾರದು ಅಂದರೆ ಗುಪ್ತರ ಕಾಲದಲ್ಲಿ ಆದಂಥ. ಹಾಗಾದರೆ ನಾವು ಮುಂದಿನ ಪ್ರಶ್ನೆ ನೋಡೋದಾದರೆ, ಶ್ರೀರಂಗಪಟ್ಟಣದಲ್ಲಿ ನಡೆದ 4ನೇ ಮೈಸೂರು ಯುದ್ಧದಲ್ಲಿ ಸೋತು ಹತರಾದವರು ಯಾರು? ಹೈದರಾಲಿ, ನಿಜಾಮ್ ಉದ್ ದೌಲಾ, ನೆಕ್ಸ್ಟು ಸೈಯದ್ ಸೋದರರು, ಟಿಪ್ಪು ಸುಲ್ತಾನ್ ಅಂತ ಇದೆ. ನೋಡಿ, ನಿಮಗೆ ಇವೆರಡು ಅಲ್ಲ ಅಂತ ಗೊತ್ತಾಗುತ್ತೆ. ಟಿಪ್ಪು ಬೆನ್ನು ಹುಣ್ಣು ಕ್ಯಾನ್ಸರ್ನಿಂದ 1782ರಲ್ಲಿ ಈ ಆಂಧ್ರ ಪ್ರದೇಶದ ಚಿತ್ತೂರಿನ ಬಳಿ ಸತ್ತಂಥವನು ಹೈದರಾಲಿ. ಈತನ ಸಮಾಧಿ ಮೊದಲು ಕೋಲಾರದಲ್ಲಿತ್ತು, ನಂತರ ಶ್ರೀರಂಗಪಟ್ಟಣಕ್ಕೆ ಈತನ ಸಮಾಧಿಯನ್ನು ಟ್ರಾನ್ಸ್ಫರ್ ಮಾಡಿದ್ವಿ. ಇದು ಆನ್ಸರ್ ಅಲ್ಲ, ಯಾಕೆಂದರೆ 4ನೇ ಆಂಗ್ಲೋ ಮೈಸೂರು ಯುದ್ಧ ಹೇಳಿದರೆ 1799ರಲ್ಲಿ ನಡೆದಂಥದ್ದು ಈ 4ನೇ ಆಂಗ್ಲೋ ಮೈಸೂರು ಯುದ್ಧ. ನೋಡಿ, ಈ ಟಿಪ್ಪು ಸುಲ್ತಾನ್ ಅಂತಕ್ಕಂಥವನು ಈ 1799 ಹಾಗೆ ಈ ಮೇ 4ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಹೋರಾಡುತ್ತಲೇ ಮಡಿದಂಥವನು ಯಾರು ಅಂದರೆ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಮಡಿದ ಮೇಲೆ ಮಂತ್ ಆಫ್ ಜೂನಲ್ಲಿ 1799ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಆಗಿ ಇಡೀ ಮೈಸೂರು ಏನಾಗುತ್ತೆ, ಹರಿದು ಹಂಚಿ ಹೋಗುತ್ತೆ. ಹೈದರಾಬಾದ್ ನಿಜಾಮರು, ಮರಾಠರು, ಬ್ರಿಟಿಷರು ಮತ್ತು ಮೈಸೂರು ಒಡೆಯರು ಏನು ಮಾಡ್ತಾರೆ, 4 ಚತುಷ್ಕೂಟಗಳು ಈ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಬಟ್ ಇದರಲ್ಲಿ ಡೆತ್ ಆದವನು ಟಿಪ್ಪು ಸುಲ್ತಾನ್. ಡೇಟ್ ಕೇಳ್ಬೋದು ಮತ್ತು ಚತುಷ್ಕೂಟಗಳ ಬಗ್ಗೆ ಕೇಳ್ಬೋದು. ಜಸ್ಟಿಸ್ ಮಿಲ್ಲರ್ ಸಮಿತಿ, ಈ ಜಸ್ಟಿಸ್ ಮಿಲ್ಲರ್ ಸಮಿತಿ ಏನಿದೆ, ಯಾವುದರ ಬಗ್ಗೆ ವರದಿ ಸಲ್ಲಿಸಬೇಕಾಗಿತ್ತು ಅಂತಕ್ಕಂಥದ್ದು. ಸಂವಿಧಾನಾತ್ಮಕ ಸುಧಾರಣೆ, ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಅಂತಿದೆ, ಗಣಪತಿ ಹಬ್ಬದ ಗಲಭೆಗಳು, ಹಿಂದುಳಿದ ವರ್ಗದವರಿಗೆ ಮೀಸಲಾತಿ, ವಿದುರಾಶ್ವತ ದುರಂತ ಅಂತಕ್ಕಂಥದ್ದು. ನೋಡಿ, ಸಂವಿಧಾನಾತ್ಮಕ ಸುಧಾರಣೆಗಳು ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ಸ್ ಬಾಡಿಲಿ ಬರುತ್ತೆ. ಗಣಪತಿ ಹಬ್ಬದ ಗಲಭೆ ಆಗಿದ್ದು ಮೈಸೂರಲ್ಲಿ 1928ರಲ್ಲಿ ಸುಮಾರಿಗೆ. ಈ ಹಿಂದೂ ಮುಸ್ಲಿಂ ಅಥವಾ ಗಣಪತಿ ಹಬ್ಬದ ಗಲಭೆ ಸರ್ ಮೀರ್ ಜಿಸ್ಮಾಯಿಲ್ ಕಾಲದಲ್ಲಾಯಿತು. ಇದರ ನೇತೃತ್ವ, ಈ ಸಮಿತಿಯ ನೇತೃತ್ವ ವಹಿಸಿದವರು ಯಾರು ಅಂದರೆ ಸರ್ MV ಅವರು, ಸರ್ ಎಂ ವಿಶ್ವೇಶ್ವರಯ್ಯನವರು. ಇದು KSL ಕ್ವಶನ್ಸ್ ಬಂದಿದೆ. ಹಾಗೆ ವಿದುರಾಶ್ವತ್ ಘಟನೆ ಆಗಿದ್ದು 1938 ಏಪ್ರಿಲ್ 25ನೇ ತಾರೀಕು ವಿದುರಾಶ್ವತ್ ಘಟನೆ ಆಗುತ್ತೆ. ಇದನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರಿತೀವಿ. ಆದರೆ ಈ ಒಂದು ಮಿಲ್ಲರ್ ಸಮಿತಿ 1917 ಮತ್ತು 18ರಲ್ಲಿ ಆದಂಥ ಮಿಲ್ಲರ್ ಸಮಿತಿ ಏನಿದೆ, ಇದನ್ನು ವಿರೋಧಿಸಿ ಈ ಒಂದು ದಿವಾನ ಹುದ್ದೆಗೆ ರಾಜೀನಾಮೆ ನೀಡಿದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಯಾಕೆ ಅಂದರೆ ಕಾಂತರಾಜ್ ಅರಸು ದಿವಾನರಾದಂಥ ಸಂದರ್ಭದಲ್ಲಿ ಹಿಂದುಳಿದ ವರ್ಗದವರಿಗೆ ಸರ್ಕಾರಿ ಕೆಲಸದಲ್ಲಿ ಮೀಸಲಾತಿಯನ್ನು ತಂದುಕೊಡೋ ಉದ್ದೇಶ ಈ ಜಸ್ಟಿಸ್ ಮಿಲ್ಲರ್ ಸಮಿತಿಯ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಹಾಗಾಗಿ ಈ ಪ್ರಶ್ನೆಗೆ 3ನೇ ಉತ್ತರ ಸರಿಯಾಗಿದೆ ಸ್ನೇಹಿತರೆ. ಹಾಗಾದರೆ 2ನೇ ದುಂಡು ಮೇಜಿನ ಷರತ್ತಿನಲ್ಲಿ ಭಾರತದ ಅಥವಾ ಪರಿಷತ್ತಿನಲ್ಲಿ ಭಾರತದ ಕಾರ್ಮಿಕರ ಪ್ರತಿನಿಧಿ ನಾಯಕ ಯಾರು? ನೀಲಂ ಸಂಜೀವ್ ರೆಡ್ಡಿ, VV ಗಿರಿ, ಜವಾಹರ್ಲಾಲ್ ನೆಹರು, ಜಾಕಿರ್ ಹುಸೇನ್ ಅಂತ. ನೋಡಿ, ಈ ಒಂದು ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಏನಿದೆ, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇದು 1931ರಲ್ಲಿ ನಡೆಯುತ್ತೆ. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇದು ಲಂಡನ್ನಲ್ಲಿ ನಡೆಯುತ್ತೆ, ಜೇಮ್ಸ್ ಅರಮನೆಯಲ್ಲಿ ನಡೆಯುತ್ತೆ. ಈ 3 ದುಂಡು ಮೇಜಿನ ಸಮ್ಮೇಳನಗಳ ಅಧ್ಯಕ್ಷ ಅಂದಿನ ಬ್ರಿಟನ್ ಪ್ರಧಾನಿ ರಾಮ್ಸೆ ಮ್ಯಾಕ್ಡೊನಾಲ್ಡ್. ಈ 3 ದುಂಡು ಮೇಜಿನ ಸಮ್ಮೇಳನಗಳಿಗೆ ಭಾಗವಹಿಸಿದವರು ಅಂಬೇಡ್ಕರ್ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ, ಸರ್ ಮೀರ್ ಜಿಸ್ಮಾಯಿಲ್ ಅಂತ ಕರೀತಾರೆ. ಆದರೆ ಮೇಜರಾಗಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ವಿಶೇಷವಾಗಿ ಭಾಗವಹಿಸಿದವರು ನಮಗೆ ಬೇಕು. ಫಸ್ಟೇದು ಯಾರು ಕೇಳ್ಬೋದು, ರಿಪೀಟೆಡ್ ಕ್ವಶನ್, ಕಾರ್ಮಿಕ ವರ್ಗದಿಂದ ಓದಂಥವ್ರು ಯಾರು ಅಂದರೆ VV ಗಿರಿಯವರು. VV ಗಿರಿಯವರು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟು ಅಲ್ಪಸಂಖ್ಯಾತರು. ಈ ಅಲ್ಪಸಂಖ್ಯಾತರ ವರ್ಗದಿಂದ ಮೈನಾರಿಟೀಸಿಂದ ಓದಂಥವ್ರು ಯಾರು ಅಂದರೆ ಮಹಮ್ಮದ್ ಇಕ್ಬಲ್ ಅಂತಕ್ಕಂಥವ್ರು, ಮಹಮ್ಮದ್ ಇಕ್ಬಲ್. ಹಾಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಂದ ಓದಂಥ ಏಕೈಕ ವ್ಯಕ್ತಿ ಮಹಾತ್ಮ ಗಾಂಧೀಜಿ, MK ಗಾಂಧೀಜಿಯವರು ಇದಕ್ಕೆ ಓದಂಥವ್ರು, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ನೆಕ್ಸ್ಟು ಗಾಂಧೀಜಿಯವರ ಬಗ್ಗೆ ಮಾತನಾಡೋದಕ್ಕೆ ಅಥವಾ ಅವರನ್ನು ನೋಡ್ಕೊಳ್ಳೋದಕ್ಕೆ ಈ ಒಂದು ಹಿಂದೂ ಮಹಾಸಭಾದಿಂದ ಓದಂಥವರು ಮದನ್ ಮೋಹನ್ ಮಾಳವಿಯ ಜೊತೆಗೆ ಸರೋಜಿನಿ ನಾಯ್ಡು ಸಹ ಹೋಗ್ತಾರೆ.
ಈ 4 ಜನದ ಬಗ್ಗೆ ಪ್ರಶ್ನೆ ರಿಪೀಟ್ ಆಗ್ಬೋದು. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಕಾಂಗ್ರೆಸ್ ಭಾಗವಹಿಸಿತ್ತು. ಗಾಂಧೀಜಿ, ಸರೋಜಿನಿ ನಾಯ್ಡು, ಮೊಹಮ್ಮದ್ ಇಕ್ಬಲ್ ಮತ್ತು ವಿ ಗಿರಿ ಬಗ್ಗೆ ಕೇಳ್ಬೋದು. ಹಾಗಾದರೆ 16ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ವಿ ಗಿರಿ ಸ್ನೇಹಿತರೆ. ನೆಕ್ಸ್ಟ್ 17ನೇ ಪ್ರಶ್ನೆ ಹೀಗಿದೆ. ರಾಷ್ಟ್ರೀಯ ಹೋರಾಟದ ಆರಂಭಿಕ ಹಂತದಲ್ಲಿ ಈ ಕೆಳಗಿನ ಯಾವುದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉದ್ದೇಶವಾಗಿರಲಿಲ್ಲ? ನೋಡಿ, ಭಾರತ ಒಂದು ರಾಷ್ಟ್ರೀಯ ರೂಪುಗೊಳ್ಳುವ ಪ್ರತಿಕ್ರಿಯೆಯನ್ನು ಪ್ರೋತ್ಸಾಹಿಸುವುದು, ದೇಶವಾಸಿಗಳು ತಮ್ಮ ರಾಜಕೀಯ ಚಟುವಟಿಕೆಗಳನ್ನು ನಡೆಸಲು ಒಂದು ಏಕೀಕೃತ ವೇದಿಕೆಯನ್ನು ಒದಗಿಸುವುದು, ಹಾಗೆಯೇ ಧರ್ಮನಿರಪೇಕ್ಷ ರಾಷ್ಟ್ರವೊಂದನ್ನು ನಿರ್ಮಿಸುವುದು, ನೆಕ್ಸ್ಟು ಬ್ರಿಟಿಷ್ ಆಳ್ವಿಕೆಯ ಬಹಿರಂಗ ಪ್ರತಿಭಟನೆಯನ್ನು ಸನ್ನಿವೇಶವನ್ನು ಸೃಷ್ಟಿಸುವುದು. ನೋಡಿ, ರಾಷ್ಟ್ರೀಯ ಹೋರಾಟದ ಆರಂಭಿಕ ಹಂತದಲ್ಲಿ ಈ ಕೆಳಗಿನ ಯಾವುದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಉದ್ದೇಶವಾಗಿರಲಿಲ್ಲ? ಭಾರತ ಒಂದು ರಾಷ್ಟ್ರವಾಗಿ ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ಪ್ರೋತ್ಸಾಹಿತು. ಇದು ರೈಟ್ ಇದೆ. ಉದ್ದೇಶವಾಗಿರಲಿಲ್ಲ, ತಪ್ಪಾಗಿದೆ ಅಂತ ಕೇಳಿದ್ದಾನೆ. ದೇಶವಾಸಿಗಳಿಗೆ ತಮ್ಮ ರಾಜಕೀಯ ಚಟುವಟಿಕೆಗಳನ್ನು ನಡೆಸಲು ಒಂದು ಏಕತ್ರಿತ ವೇದಿಕೆಯನ್ನು ಒದಗಿಸುವುದು, ರಾಷ್ಟ್ರ ಮಟ್ಟದ ಸಂಘ INC. ಧರ್ಮನಿರಪೇಕ್ಷ ರಾಷ್ಟ್ರವನ್ನು ನಿರ್ಮಿಸುವುದು ಸಹ ಇದರ ಉದ್ದೇಶ ಆಗಿತ್ತು. ಹಾಗೆ ಮೊದಲ 4 ಅಧಿವೇಶನಗಳೇನಿದೆ 1886, 1887, 1888, 1885 4 ಧರ್ಮನಿರಪೇಕ್ಷತೆ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ. 88ರಲ್ಲಿ ಜಾರ್ಜ್ ಯೂಲೆ ಮೊದಲ ಬ್ರಿಟಿಷ್ ವ್ಯಕ್ತಿ ಅಧ್ಯಕ್ಷತೆಯನ್ನು ವಹಿಸ್ತಾನೆ. 87ರಲ್ಲಿ ಮೊದಲ ಮುಸ್ಲಿಂ ವ್ಯಕ್ತಿ ಅಂದರೆ ನಿಮಗೆ ಬದ್ರುದ್ದೀನ್ ತ್ಯಾಬ್ಜಿ ಏನು ಮಾಡ್ತಾನೆ, ಅಧ್ಯಕ್ಷತೆಯನ್ನು ವಹಿಸ್ತಾನೆ. 86ರಲ್ಲಿ 2ನೇ ಅಧಿವೇಶನದಲ್ಲಿ ಏನಾಗುತ್ತೆ, ದಾದಾಬಾಯಿ ನವರೋಜಿ ಒಬ್ಬ ಪಾರ್ಸಿ ಅಧ್ಯಕ್ಷತೆಯನ್ನು ವಹಿಸ್ತಾನೆ. ಮೊದಲ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ವಹಿಸಿದವನು ಒಂದು ಇಂಡೋ ಕ್ರಿಶ್ಚಿಯನ್ ಉಮೇಶ್ ಚಂದ್ರ ಬ್ಯಾನರ್ಜಿ, WC ಬ್ಯಾನರ್ಜಿ. ಆದರೆ ಯಾವುದು ಉದ್ದೇಶ ಆಗಿರಲಿಂದರೆ ಬ್ರಿಟಿಷ್ ಆಳ್ವಿಕೆಗೆ ಬಹಿರಂಗ ಪ್ರತಿಭಟನೆಯನ್ನು ಸನ್ನಿವೇಶವನ್ನು ಸೃಷ್ಟಿಸುವುದು. ಯಾಕೆ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮಂದಗಾಮಿಗಳು ಪ್ರತಿ ವರ್ಷ ಬ್ರಿಟಿಷರನ್ನು ಪೂರ್ಣ ಸ್ವರಾಜ್ಯವನ್ನು ಕೇಳದೆ ಪ್ರತಿ ವರ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಬ್ರಿಟಿಷರಿಗೆ ಬೆಗ್ಗಿಂಗ್ ಮಾಡ್ತಾಯಿದ್ರು. ಹಾಗಾಗಿ ಇದು ರಾಂಗ್ ಆಗುತ್ತೆ. ಈ 17ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ಮೊದಲು ಚಂದವಾರ್ಕರ್ ಅವರೆಲ್ಲ ಹಿಂದೂಗಳಾಗ್ತಾರೆ, ರಾಷ್ಟ್ರೀಯ ಕಾಂಗ್ರೆಸ್ಸಿನ ಒಂದು ಮುಖ್ಯವಾದಂತಹ ಅಧ್ಯಕ್ಷತೆ ವಹಿಸ್ತಾರೆ. ಮಾಂಟೆಂಗು ಚಲ್ಮ್ಸ್ಫರ್ಡ್ ವರದಿಯನ್ನಾಧರಿಸಿ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸಾದ ಮಸೂದೆಯನ್ನು ಹೀಗೆಂದು ಕರೆಯುತ್ತಾರೆ. ನೋಡಿ, ಇಲ್ಲಿ ಮಾಂಟೆಂಗೋ ಚಲ್ಮ್ಸ್ಫರ್ಡ್ ಮಸೂದೆಯನ್ನು ನಾವು ಕಾಯ್ದೆ ಮಾಡ್ತೀವಿ. 1909 ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂತ ಕರಿತೀವಿ. 1919 ಭಾರತ ಸರ್ಕಾರ ಕಾಯ್ದೆ ಅಂತ ಕರಿತೀವಿ, ಅಥವಾ ಮಾಂಟೆಂಗೋ ಚಲ್ಮ್ಸ್ಫರ್ಡ್ ರಿಫಾರ್ಮ್ಸ್ ಅಂತ ಕರಿತೀವಿ. ಸಂಸತ್ತಿನಲ್ಲಿ ಪಾಸಾದ ಮಸೂದೆಯನ್ನು ಹೀಗೆಂದು ಕರೆಯಲ್ಪಟ್ಟಿತ್ತು ಅಂತ ಕೇಳ್ಬೋದು. 1935 ಭಾರತ ಸರ್ಕಾರ ಕಾಯ್ದೆ ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ಅಂತ ಕರಿತೀವಿ. ಭಾರತ ಸ್ವತಂತ್ರ ಕಾಯ್ದೆ ಯಾವಾಗ ಬಂತು ಅಂದರೆ 1947 ಈ ಜುಲೈ 18ನೇ ತಾರೀಕು ಬಂದಂಥದ್ದು ಭಾರತ ಸ್ವತಂತ್ರ ಕಾಯ್ದೆ. ಹಾಗಾದರೆ ನಮಗೆ ಮಿಂಟೋ ಅಂದರೆ ಬೇರೆ, ಮಾಂಟೆಂಗೋ ಅಂದರೆ ಬೇರೆ. ಮಾಂಟೆಂಗೋ ಅಂತಕ್ಕಂಥ ಬ್ರಿಟಿಷ್ ಆಫೀಸರ್, ಮಾಂಟೆಂಗೋ ಚಲ್ಮ್ಸ್ಫರ್ಡ್ ಅಂತಕ್ಕಂಥವು ಇವನು ವೈಸರಾಯಿ, ಇವರು ಒಬ್ಬ ಬ್ರಿಟಿಷ್ ಅಧಿಕಾರಿ ಆಫೀಸರ್. ಹಾಗಾದರೆ ಈ ಮಾಂಟೆಂಗೋ ಚಲ್ಮ್ಸ್ಫರ್ಡ್ ಸುಧಾರಣೆಯನ್ನು ಆನ್ಸರ್ ಆಗಿ ನೋಡ್ತೇವೆ. ಇದು ವಿಶೇಷವಾಗಿ ಏನು ಮಾಡುತ್ತೆ, ಕೇಂದ್ರದಲ್ಲಿ ದ್ವಿಸದನವನ್ನು ಜಾರಿಗೆ ತರುತ್ತೆ, ಮೇಲ್ಮನೆ ಮತ್ತು ಕೆಳಮನೆ. ಮತ್ತು ಎರಡನೇ ಅಂಶ ಏನು ಮಾಡುತ್ತೆ, ಪ್ರಾಂತ್ಯಗಳಲ್ಲಿ ಇದು ಏನು ಮಾಡುತ್ತೆ, ಈ ಒಂದು ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತರುತ್ತೆ. ಇದು ವಿಶೇಷವಾಗಿ ನಿಮಗೆ ಗೊತ್ತಿರಬೇಕು. 18ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ 19ರ ಕಾಯ್ದೆ. ಅಥವಾ ಇತ್ತೀಚೆಗೆ ನಿಮಗೆ ಒಂದು ಕ್ವಶನ್ಸ್ ಕೇಳಿದ್ದ, ಅಂದರೆ ಈ ಒಂದು ಮಹಿಳೆಯರಿಗೆ ಮತದಾನದ ಹಕ್ಕನ್ನು, ಎಲ್ಲ ಮಹಿಳೆಯರಿಗೂ ಮತದಾನದ ಹಕ್ಕನ್ನು ನೀಡಿದ್ದು 1935ರ ಕಾಯ್ದೆ. ಆದರೆ ಈ ಒಂದು ಮಿತವಾದ ಮತದಾನದ ಹಕ್ಕನ್ನು ನೀಡಿದ್ದು, ಲಿಮಿಟ್ ಹಕ್ಕನ್ನು ನೀಡಿದ್ದು ಯಾವುದು ಅಂದರೆ 1919ರ ಕಾಯ್ದೆ. ಮೊನ್ನೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರಲ್ಲಿ ಕೇಳಿದ್ದ, ಒಂದು ಮಿತವಾದಂಥ ಮತದಾನದ ಹಕ್ಕನ್ನು ನೀಡಿದ್ದು 1919ರ ಭಾರತ ಸರ್ಕಾರ ಕಾಯ್ದೆ.
ಹಾಗಾದರೆ ರಾಬರ್ಟ್ ಕ್ಲೈವ್ ಬಂಗಾಳ, ಬಿಹಾರ ಮತ್ತು ಒಡಿಸ್ಸಾ, ಬಂಗಾಳ, ಬಿಹಾರ, ಒಡಿಸ್ಸಾ ದಿವಾನಿ ಹಕ್ಕುಗಳನ್ನು ಪಡೆದುಕೊಂಡಿದ್ದು ಈ ಕೆಳಗಿನ ಪರಿಣಾಮಗಳಿಗೆ ಕಾರಣವಾಯಿತು ಅಂತ. ನೋಡಿ, ಯಾವ ಪರಿಣಾಮಕ್ಕೆ ಕಾರಣ ಆಯಿತು? 1765 ಅಲಹಾಬಾದಿನೊಂದು ಒಪ್ಪಂದದೊಂದಿಗೆ ಏನಾಗುತ್ತೆ ಅಂದರೆ ದಿವಾನಿ ಹಕ್ಕುಗಳನ್ನು ಮತ್ತು ದ್ವಿಸರ್ಕಾರ ಪದ್ಧತಿಯನ್ನು ಈ 3 ಸ್ಟೇಟಲ್ಲಿ ಏನು ಮಾಡ್ತಾರೆ, ಜಾರಿಗೆ ತರ್ತಾನೆ ರಾಬರ್ಟ್ ಕ್ಲೈವ್. 1765ರಿಂದ 1773ರವರೆಗೆ ಇವು ಜಾರಿಯಲ್ಲಿರುತ್ತೆ. ಅದು ಇಂಗ್ಲೀಷರಿಗೆ ಅಪಾರ ಹೆಚ್ಚುವರಿ ಆದಾಯವನ್ನು ತಂದುಕೊಡ್ತು ಪರಿಣಾಮ. ಇದು ಎಸ್, ಓಕೆ. ಕಾನೂನು ವ್ಯವಸ್ಥೆಯ ಮೇಲೆ ಅವರಿಗೆ ನಿಯಂತ್ರಣ ಒದಗಿಸುತ್ತೆ. ನೋಡಿ, ದಿವಾನಿ ಮತ್ತು ಡ್ಯುಯಲ್ ಗೌರ್ಮೆಂಟ್. ದಿವಾನಿ ಹಕ್ಕು ಅಂದರೆ ಒಂದು ಭೂ ಕಂದಾಯದ ಹಕ್ಕು, ಆದಾಯ ತಂತು. ಡ್ಯುಯಲ್ ಗೌರ್ಮೆಂಟ್ ಅಂದರೆ ಅದು ಒಡೆದು ಆಳುವ ನೀತಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಂದಾಯವನ್ನು ನೋಡ್ಕೊಳ್ತಾ ಇತ್ತು. ಇಲ್ಲಿ ನಮಗೆ ಏನಾಗ್ತಾಯಿತ್ತು, ದಿವಾನರಿಗೆ ಸಂಬಂಧಿಸಿದಂತಹ, ನವಾಬರಿಗೆ ಸಂಬಂಧಿಸಿದಂತೆ ಏನು ಮಾಡ್ತಿತ್ತು, ಅಡ್ಮಿನಿಸ್ಟ್ರೇಷನನ್ನು ನೋಡ್ಕೊಳ್ತಾ ಇತ್ತು. ಅದು ಇಂಗ್ಲೀಷರಿಗೆ ಅಪಾರ ಹೆಚ್ಚಿನ ಆದಾಯವನ್ನು ತಂದುಕೊಟ್ಟಿದ್ದು ನಿಜ, ಕಾನೂನು ಸುವ್ಯವಸ್ಥೆ ಮೇಲೆ ಅವರಿಗೆ ನಿಯಂತ್ರಣವನ್ನು ಒದಗಿಸಿದ್ದು ನಿಜ. ಆದರೆ ರಕ್ಷಣಾ ವ್ಯವಸ್ಥೆಯ ಹಕ್ಕು ದಿವಾನರ ಕೈತಪ್ಪಿ ಇಂಗ್ಲೀಷರಿಗೆ ವರ್ಗವಾಯಿತು. ಇದು ಸರಿಯಾದದ್ದನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಈ 3 ಆಪ್ಷನ್ಸಲ್ಲಿ ನೋಡಬೇಕು. ಡಿಫೆನ್ಸ್, ರಕ್ಷಣಾ ವ್ಯವಸ್ಥೆ ಹಕ್ಕು ದಿವಾನರ ಕೈತಪ್ಪಿ ಇಂಗ್ಲೀಷರಿಗೆ ವರ್ಗ ಆಯಿತು. ಡ್ಯುಯಲ್ ಗೌರ್ಮೆಂಟ್ ದಿವಾನಿ ರೈಟ್ಸನ್ನು ಅಪ್ಲೈ ಮಾಡಿದ ತಕ್ಷಣ ಇವರೇನು ಮಾಡಿದರು, ಕಂದಾಯದ ವ್ಯವಸ್ಥೆಯನ್ನು ಇಲ್ಲಿ ನೋಡ್ಕೊಳ್ಳೋಕ್ಕಾಗಲಿಲ್ಲ. ಈ ಪರಿಸ್ಥಿತಿಯಿಂದ ಏನಾಗ್ತಾಯಿತ್ತು, ಇಲ್ಲಿ ಸಮಸ್ಯೆ ಆಗ್ತಾಯಿತ್ತು. ಈ 3 ಪರಿಣಾಮಗಳು ಅವ್ರ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಮೇಲೆ ಎಲ್ಲವೂ ಸಹ ಸರಿಯಾಗಿ ಉತ್ತರಗಳು ಸರಿಯಾಗಿ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಎಸ್, ಹಾಗಾದರೆ 20ನೇ ಪ್ರಶ್ನೆಗೆ ನಾವು ಹೋಗೋಣ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಈ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳು ನಮಗೆ ಬರ್ತವೆ. ಇಂಗ್ಲೀಷರೊಂದಿಗೆ ಹೈದರ್ನ ಸಂಬಂಧಗಳು ಸದಾ ಮೈತ್ರಿಯುತವಾಗಿತ್ತು. ಇಲ್ಲ. 1761ರಿಂದ 1767ರವರೆಗೆ ಮೈಸೂರಿನಲ್ಲಿ ಸರ್ವಾಧಿಕಾರಿ ಆದಮೇಲೆ ಅಲ್ಲಿವರೆಗಿತ್ತು, ನಂತರ ಇರಲಿಲ್ಲ. ಹೈದರನು ಆರಂಭದಿಂದಲೂ ಇಂಗ್ಲೀಷರ ವಿರೋಧಿಯಾಗಿದ್ದನು, ತಪ್ಪು. ಮತ್ತು ಮೈತ್ರಿಯುತವಾಗಿದ್ದು, ಇದು ತಪ್ಪು. ಇಲ್ಲಿ ಆನ್ಸರ್ ಏನು ಕೊಟ್ಟಿದ್ದಾರೆ, ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಇಂಗ್ಲೀಷರೊಂದಿಗೆ ಹೈದರ್ನ ಸಂಬಂಧ 1767ರವರೆಗೆ ಬಹುಮಟ್ಟಿಗೆ ಮೈತ್ರಿಯುತವಾಗಿತ್ತು. ಯಾಕೆ ಅಂದರೆ 1767ರಿಂದ 1769ರವರೆಗೆ ನಡೆದಂಥದ್ದೇ ಈ ಒಂದು ಮೊದಲ ಆಂಗ್ಲೋ ಮೈಸೂರು ಯುದ್ಧ ಮತ್ತು ಮದ್ರಾಸ್ ಒಪ್ಪಂದ ಆಗಿ ಬ್ರಿಟಿಷರನ್ನು ಸೋಲಿಸಿದಂತಹ ಒಬ್ಬ ದೇಶೀಯ ಸುಲ್ತಾನ ಹೈದರಾಲಿ ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು. ಹಾಗಾದರೆ ಲಾಸ್ಟ್ ಆಪ್ಷನ್ಸ್ ಏನಿದೆ ನೋಡೋಣ. ಹೈದರ್ ಮೊದಲು ಬ್ರಿಟಿಷರೊಂದಿಗೆ ಹಗೆತನವನ್ನು ಸಂಬಂಧವನ್ನು ಹೊಂದಿದ್ದು ನಂತರ ಮೈತ್ರಿಯುತವಾದವನು ಅಂತಕ್ಕಂಥ ಯಾವ ಹೇಳಿಕೆ ಸರಿಯಾಗಿದೆ ಅಂದರೆ ಇದೇ ಹೇಳಿಕೆ ಸರಿಯಾಗಿದ್ದು. ಮೊದಲು ಬ್ರಿಟಿಷರೊಂದಿಗೆ ಹಗೆತನ ಇರಲಿಲ್ಲ, ಫ್ರೆಂಡ್ಶಿಪ್ ಇತ್ತು, ಕೊನೆಗೆ ಮೈತ್ರಿಯುತ ಇರಲಿಲ್ಲ, ಹಗೆತನ ಸ್ಟಾರ್ಟ್ ಆಯಿತು. ಇದು ಆ ಸೆಂಟೆನ್ಸ್ ಉಲ್ಟಾ ಆಗಿದೆ. ಹಾಗಾಗಿ ಈ ಒಂದು 3ನೇ ಆಪ್ಷನ್ಸ್ ಏನಿದೆ ಇದು ಸರಿಯಾಗಿದೆ. ಥಿಯರಿಯನ್ನು ನೀವು ಓದಬೇಕಾಗುತ್ತೆ. ನೀವೇನು ಮಾಡಬೇಕಾಗುತ್ತೆ, ಓದಬೇಕಾಗುತ್ತೆ. ಎಸ್, 20ನೇ ಪ್ರಶ್ನೆ ಆದಮೇಲೆ 21ನೇ ಪ್ರಶ್ನೆ ಹೀಗಿದೆ. 1784ರಲ್ಲಿ ಮಂಗಳೂರು ಒಪ್ಪಂದದ ನಂತರ ಈ ಕೆಳಕಂಡ ಕಾರಣಕ್ಕೆ ಟಿಪ್ಪು ಸುಲ್ತಾನನು ಬ್ರಿಟಿಷರನ್ನು ಸಂಪೂರ್ಣವಾಗಿ ಸದೆಬಡಿಯುವ ನಿರ್ಧಾರಕ್ಕೆ ಬಂದನು. ದಕ್ಷಿಣ ಭಾರತ, ವಿಶೇಷವಾಗಿ ಕರ್ನಾಟಕ ಮೇಲೆ ತನ್ನ ಪ್ರಭುತ್ವ ಸಾಧಿಸುವ ಅವನ ಮಹತ್ವಾಕಾಂಕ್ಷೆಗೆ ಇಂಗ್ಲೀಷರು ತೊಡಕಾಗಿದ್ದು. ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಉಪಸ್ಥಿತಿಯಿಂದಾಗಿ ಮೈಸೂರು ರಾಜ್ಯದ ವ್ಯಾಪಾರ ವಾಣಿಜ್ಯಕ್ಕೆ ಹಿತಕ್ಕೆ ಅಪಾರ ನಷ್ಟವಾಗಿತ್ತು. ಟಿಪ್ಪುವಿನ ವಿರುದ್ಧ ಬ್ರಿಟಿಷರು ದೊಡ್ಡ ಮೈತ್ರಿ ಕೂಟವೊಂದನ್ನು ನಿರ್ಮಿಸತೊಡಗಿದ್ದು. ನೆಕ್ಸ್ಟ್, ಟಿಪ್ಪುವಿನ ವಿರುದ್ಧ ಕೊಡಗು ಮತ್ತು ಮಲಬಾರ್ಗಳಲ್ಲಿ ಅವರ ಬಂಡಾಯಗಳನ್ನು ಪ್ರಚೋದಿಸಿದ್ದು. ಇದು 1784ರ 2ನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಎಂಡಾಗುತ್ತೆ. ಏನು ಕೊಟ್ಟಿದ್ದಾನೆ, ಟಿಪ್ಪು ಸುಲ್ತಾನ್ ತಂದೆ ಸತ್ತ ತಕ್ಷಣ ಇದನ್ನು ಒಪ್ಪಂದ ಮಾಡ್ಕೊಳ್ತಾನೆ, 3ನೇ ಯುದ್ಧಕ್ಕೆ ಹಣಿಯಾಗ್ತಾನೆ. ಆ 3ನೇ ಯುದ್ಧಕ್ಕೆ ಹಣಿಯಾದಾಗ ಏನಾಯಿತು, ಟಿಪ್ಪು, ಇಲ್ಲಿ ಪ್ರಶ್ನೆ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು.
ದಕ್ಷಿಣ ಭಾರತದ ವಿಶೇಷ ಕರ್ನಾಟಿಕ್ ಮೇಲೆ ಮತ್ತು ಪ್ರಭುತ್ವ ಸಾಧಿಸುವುದೇ ಈತನ ಉದ್ದೇಶ ಆಗಿತ್ತು. ಇದನ್ನು ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಮೂರನೇದಲ್ಲ, ಇದು ಎರಡನೇ ಒಂದು ಆಂಗ್ಲೋ ಮೈಸೂರು ಯುದ್ಧದಲ್ಲಾದಂಥ ಘಟನೆ. ಇದು ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಾದಂಥ ಘಟನೆ. ಒಪ್ಪಂದ ಆಗಿದ್ದು 1784ರಲ್ಲಿ. ಇದು ಕರೆಕ್ಟ್ ಆಗಿದೆ. ಇವೆಲ್ಲ ಆಗಿದ್ದು ಮೈತ್ರಿಕೂಟಗಳಾಗಿದ್ದು ಮೂರನೇ ಆಂಗ್ಲೋ ಒಂದು ಮೈಸೂರು ಯುದ್ಧದಲ್ಲಿ. ನೋಡಿ, 1792ರ ಒಂದು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಶ್ರೀರಂಗಪಟ್ಟಣ ಒಪ್ಪಂದದಿಂದ ಏನಾಗುತ್ತೆ, ಈ ಮಲಬಾರ್ ತೀರಗಳನ್ನು ಬಿಟ್ಟುಕೊಡ್ತಾನೆ. ಕೊಡಗು ಮಲಬಾರ್ ತೀರಗಳನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟಂಥದ್ದು. ಬಟ್ ಈ ಪ್ರಶ್ನೆಗೆ ನೀವು ಕರೆಕ್ಟಾಗಿ ಓದಿದರೆ ಇದು ಸರಿಯಾದ ಉತ್ತರ ಆಗುತ್ತೆ. ಏಕೆಂದರೆ ಇಲ್ಲಿ ದಕ್ಷಿಣ ಭಾರತವನ್ನು ಅಥವಾ ದಕ್ಷಿಣ ಭಾರತದಲ್ಲಿ ತಂದೆ ಹೋದ ಮೇಲೆ ಈತಲ್ಲಿ ಸಾಮ್ರಾಜ್ಯ ನಿರ್ಮಾಣ ಆಕಾಂಕ್ಷೆಯನ್ನು ಈತ ಹೊಂದಿದ್ದ ಅಂತ. ನೆಕ್ಸ್ಟ್, ಟಿಪ್ಪುವಿನ ಪತನದ ನಂತರ ಮೈಸೂರಿನ ಪ್ರದೇಶವನ್ನು ವಿಭಜಿಸುವ ಮತ್ತು ತಮ್ಮ ಪ್ರದೇಶಗಳಿಗೆ ಸೇರ್ಪಡೆಗೊಳಿಸಿಕೊಳ್ಳುವ ಯೋಜನೆಯಲ್ಲಿ ಭಾಗಿಯಾಗಿದ್ದ ಶಕ್ತಿಗಳಲ್ಲಿ ಈ ಕೆಳಗಿನ ಯಾರೂ ಸೇರಿಲ್ಲ. ನಾನು ಹೇಳಿದೆ 1799 ಮಂತ್ ಆಫ್ ಜೂನ್ 22ನೇ ತಾರೀಕು 4ನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಎಂಡಾಗುತ್ತೆ. ಈ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಎಂಡಾದಾಗ ಇಲ್ಲಿ ಒಂದು ಬ್ರಿಟಿಷರು ಒಪ್ಪಂದ ಮಾಡ್ಕೊಳ್ತಾರೆ, ಎರಡನೇದು ಮರಾಠರು ಇರ್ತಾರೆ, ನೆಕ್ಸ್ಟು ಮೂರನೇದು ಹೈದರಾಬಾದಿನ ನಿಜಾಮರು ಇರ್ತಾರೆ, ನಾಲ್ಕನೇದು ಈ ಮೈಸೂರಿನ ಒಡೆಯರು ಇರ್ತಾರೆ. ನೋಡಿ, ಈ ಒಂದು ಮರಾಠರು ಹರಪನಹಳ್ಳಿ ಮತ್ತು ದಾವಣಗೆರೆ ಪ್ರಾಂತ್ಯಗಳನ್ನು ಮರಾಠ ಇಟ್ಕೊಳ್ತಾರೆ. ಈ ಶ್ರೀರಂಗಪಟ್ಟಣ ಈ ವೈನಾಡುಗಳನ್ನು ಬ್ರಿಟಿಷ್ ಇಟ್ಕೊಳ್ತಾರೆ. ಈ ಕಡಪ, ಕರ್ನೂಲ್ ಮತ್ತು ಈ ಬಳ್ಳಾರಿ ಜಿಲ್ಲೆಗಳನ್ನು ಯಾರು ಇಟ್ಕೊಳ್ತಾರೆ, ಹೈದರಾಬಾದ್ ನಿಜಾಮರು ಹಂಚ್ಕೊಂಡು ಬಿಡ್ತಾರೆ. ಆದರೆ ಆರ್ಕಾಟ್ ನವಾಬರು ಈ ಒಂದು ಒಪ್ಪಂದದಲ್ಲಿರಲಿಲ್ಲ. ಇದ್ದಂಥವರು ಈ 4 ಜನ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್, ಕೋಲಾರ ಚಿನ್ನದ ಗಣಿಗೆ ನೀರು ಮತ್ತು ವಿದ್ಯುತ್ ಶಕ್ತಿ ಪೂರೈಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಇವು ಈ ಕೆಳಗಿನ ಯಾವ ದೊರೆಯ ಆಳ್ವಿಕೆಯ ಕಾಲದಲ್ಲಿ ಸಾಧನೆಗಳಾಗಿದ್ದವು ಅಂತ ಕೊಟ್ಟಿದ್ದಾರೆ. ಕ್ವಶನ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್. ನೋಡಿ, 1881 ಅಥವಾ 82ರಲ್ಲಿ ಈ ಕೋಲಾರ್ ಗೋಲ್ಡ್ ಫೀಲ್ಡ್ ಏನಿದೆ KGF, ಈ ಬ್ರಿಟನ್ನಿನ ಒಂದು ಟೇಲರ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಸಿ ರಂಗಾಚಾರ್ಲು ಇವ್ರ ಕಾಲದಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಯಿತು. ಪ್ರಜಾಪ್ರತಿನಿಧಿ ಸಭೆ ಆಗುತ್ತಲ್ಲ ಅವಾಗ. ನೆಕ್ಸ್ಟ್, ಈ KGFಗೆ 1902ರಲ್ಲಿ ಏನಾಯಿತು ಅಂದರೆ ಈ ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ವಿದ್ಯುತ್ ಯಾರ ಕಾಲದಲ್ಲಿ, ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ವಿದ್ಯುತ್ ಆಯಿತು. ಹಾಗಾದರೆ ಶೇಷಾದ್ರಿ ಅಯ್ಯರ್ ಯಾರ ಕಾಲದಲ್ಲಿ ದಿವಾನರಾಗಿದ್ದರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ. ಇಬ್ಬರು ಕಾಲದಲ್ಲಿ ದಿವಾನರಾಗ್ತಾರೆ ಶೇಷಾದ್ರಿ ಅಯ್ಯರ್ ಅವರು. ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಏನಾಗ್ತಾರೆ ದಿವಾನರಾದಂಥವರು ಈ ಶೇಷಾದ್ರಿ ಅಯ್ಯರ್. ಹಾಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ 1905ರಲ್ಲಿ ಇದು ಬೇಸಿಕ್ ಆಗಿ ಸ್ಟಾರ್ಟ್ ಆಯಿತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ ಇದನ್ನು PN ಕೃಷ್ಣಮೂರ್ತಿ ಅವರು ದಿವಾನರಾದಾಗ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಕನ್ನಡ ಸಾಹಿತ್ಯ ಪರಿಷತ್ ನಿಮಗೆ ಗೊತ್ತಿದೆ, 1915ರಲ್ಲಿ ಸರ್ MV ಅವರು ದಿವಾನರಾದಾಗ ಸ್ಟಾರ್ಟ್ ಆಗುತ್ತೆ. ಇದು KGF ಸ್ಟಾರ್ಟ್ ಆಗಿದ್ದು ಟೇಲರ್ ಕಂಪನಿಯಿಂದ. ಇದಕ್ಕೆ ವಿದ್ಯುತ್ ಸಂಪರ್ಕ ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ಬಂದಿದ್ದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಈಗ ಟಾಪ್ ಯೂನಿವರ್ಸಿಟಿಗಳಲ್ಲಿ ಇಂಡಿಯಾದಲ್ಲಿರ್ತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸ್ಟಾರ್ಟ್ ಆಗಿದ್ದು PN ಕೃಷ್ಣಮೂರ್ತಿ ಅವರ ಕಾಲದಲ್ಲಿ. ನೆಕ್ಸ್ಟ್ 1915ರಲ್ಲಿ ಸರ್ ವಿಶ್ವೇಶ್ವರಯ್ಯನ ಕಾಲದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸ್ಟಾರ್ಟ್ ಆಯಿತು. ಇವರೆಲ್ಲ ಇದ್ದಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸ್ನೇಹಿತರೆ. ಹಾಗಾದರೆ ಮುಂದಿನ ಪ್ರಶ್ನೆ, ಭಾರತಕ್ಕೆ ಸ್ವಯಂ ಆಡಳಿತದ ಸರ್ಕಾರವನ್ನು ಆಧುನಿಕ ಷರತ್ತುಗಳಡಿಯಲ್ಲಿ ಪ್ರಾಚೀನ ಭಾರತೀಯ ಜೀವನವನ್ನು ಪೂರೈಸುವಂತಿರಬೇಕು ಮತ್ತು ಅಂತಿಮವಾಗಿ ವೇದಾಂತ ಆದರ್ಶಕ್ಕನುಗುಣವಾಗಿರಬೇಕು ಪ್ರತಿಪಾದಿಸಿದ ರಾಷ್ಟ್ರೀಯವಾದಿಗಳು ಯಾರು? ರಾಜಾರಾಮ್ ಮೋಹನ್ ರಾಯ್, GK ಗೋಖಲೆ, ಅರವಿಂದ ಘೋಷ್, ಶ್ರೀಮತಿ ಅನಾ ಬೆಸೆಂಟ್. ನೋಡಿ, ನಮಗೆ ಇಲ್ಲಿ ಭಾರತದ ಸ್ವಯಂ ಆಡಳಿತ ಸರ್ಕಾರವು ಆಧುನಿಕ ಷರತ್ತುಗಳಡಿಯಲ್ಲಿ, ಯಾಕೆಂದರೆ ಇವರು ಸ್ವಲ್ಪ ಅಡ್ವಾನ್ಸ್ ಮೊದಲೇ ಬಂದಂಥವರು, ಇವರನ್ನು ಫಾದರ್ ಆಫ್ ಇಂಡಿಯನ್ ರಿನೈಸ್ ಅಂತ ಕರಿತೀವಿ. ಗೋಖಲೆ ಅವರು ಯಾರು ಅಂದರೆ ಒಬ್ಬ ಮಾಡ್ರೇಟರ್ಸ್, ಮಂದಗಾಮಿ. ಇಲ್ಲಿ ಅನಾ ಬೆಸೆಂಟ್ ಅಂತಕ್ಕಂಥವ್ರು ಮತ್ತು ತಿಲಕ್ ಅವರು ಏನು ಹೋಮ್ ರೂಲ್ ಲೀಗ್ ಬಗ್ಗೆ ಮಾತಾಡಿದಂಥವ್ರು. ಆದರೆ ಈ ತೀವ್ರಗಾಮಿ ಯುಗಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡಿದಂತಹ ಅರವಿಂದ ಆಶ್ರಮ, ಅರವಿಲ್ಲಿಯಲ್ಲಿ ಸ್ಟಾರ್ಟ್ ಮಾಡಿದಂಥವರು ಈ ಅರವಿಂದ ಘೋಷ್ರವರ ಹೇಳಿಕೆ ಇದು. ಒಂದೇ ಮಾತರಂ ಇರ್ಬೋದು ಅವ್ರ ಗೀತೆ,
ಅರವಿಂದ ಘೋಷ್ ಅವರ ಪುಸ್ತಕ ಏನು ದ ಲೈಫ್ ಡಿವೈನ್ ಇರ್ಬೋದು, ಅರವಿಲ್ಲೆಯಲ್ಲಿ ಅರವಿಂದ ಆಶ್ರಮ ಇರ್ಬೋದು, ಭಾರತಕ್ಕೆ ಸ್ವಯಂ ಆಡಳಿತ ಸರ್ಕಾರ ಆಧುನಿಕ ಷರತ್ತುಗಳು, ಈ ಪದವನ್ನು ರಾಷ್ಟ್ರೀಯವಾದಿ ಅಂತ ಹೇಳಿದಾರಲ್ವ ಈ ಅರವಿಂದ ಘೋಷ್ ಒಬ್ಬ ತೀವ್ರಗಾಮಿ ಎಕ್ಸ್ಟ್ರೀಮಿಸ್ಟ್ ಪೀರಿಯಡಲ್ಲಿ ಬರ್ತಾರೆ. ಲಾಲ್ ಬಾಲ್ ಪಾಲ್, ಅರವಿಂದ ಘೋಷ್ ಮತ್ತು ವಿಜಯ ರಾಘಚಾರಿ ಈ 5 ಜನ ತೀವ್ರಗಾಮಿಗಳು ಅಂತ ನಿಮಗೆ ಗೊತ್ತಿರಬೇಕು. 25ನೇ ಪ್ರಶ್ನೆ, ಯಾವುದೇ ಆಕಾರ ಅಥವಾ ರೂಪದಲ್ಲಿ ಸಹಕಾರವನ್ನು ಸೈತಾನಿಕಿ ಸರ್ಕಾರದೊಂದಿಗೆ ನೀಡುವುದು ಪಾಪ ಎಂದು ಗಾಂಧೀಜಿ ಘೋಷಿಸಿದ್ದು ಈ ಕೆಳಗಿನ ಯಾವ ಘಟನೆಯ ನಂತರ? ಯಾವುದೇ ಆಕಾರ ಅಥವಾ ರೂಪದಲ್ಲಿ ಸಹಕಾರವನ್ನು ಸೈತಾನಿಕಿ ಅಂತಕ್ಕಂಥದ್ದು ಅದು ಒಂದು ಸೈದ್ಧಾಂತಿಕವಾಗಿ ನೀಡ್ತಕ್ಕಂಥದ್ದು ಒಂದು ಪಾಪದ ಕೆಲಸ ಅಂತ ಗಾಂಧೀಜಿಯವರು ಘೋಷಣೆ ಮಾಡಿದ್ದು ಯಾವಾಗ? ಯಾಕೆಂದರೆ ಗಾಂಧೀಜಿಯವರು ಫಸ್ಟ್ ರೌಲತ್ ಆ್ಯಕ್ಟಲ್ಲಿ ಡಿಸ್ಟರ್ಬ್ ಆಗಿಲ್ಲ. ಯಾಕೆಂದರೆ ಗಾಂಧೀಜಿಯವರು ತಾಳ್ಮೆಯ ಕಟ್ಟೆ ಹೊಡೆದು ಫಸ್ಟ್ ಗಾಂಧೀಜಿಯವರು ಎಲ್ಲಿ ಒಂದು ಸಹಕಾರಕ್ಕೆ ಸಂಬಂಧಿಸಿದಂತೆ ಆಗಿದ್ದು ಅಂದರೆ ರೌಲತ್ ಆ್ಯಕ್ಟಲ್ಲಿ ಇವರು ಪ್ರಥಮ ಪ್ರವೇಶ ಮಾಡಿದ್ದು ರಾಷ್ಟ್ರೀಯ ಚಳವಳಿ. ಗಾಂಧೀಜಿಯವರು ಘೋಷಿಸಿದ ಈ ಕೆಳಗಿನ ಯಾವ ಘಟನೆಯ ನಂತರ ಅಂದರೆ ಅವರಿಗೆ ಭಾಳ ನೋವುಂಟು ಮಾಡಿದ್ದು ಈ ಜಲಿಯಾನ್ ವಾಲಾಬಾಗ್ ಘಟನೆ, ಚೌರಿ ಈವೆಂಟ್ಸ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 1919 ಏಪ್ರಿಲಲ್ಲಿ ಆದಂಥ ಜಲಿಯಾನ್ ವಾಲಾಬಾಗ್ ನಂತರ. 2ನೇ ದುಂಡು ಮೇಜಿನ ಷರತ್ತಿನ ವೈಫಲ್ಯ ಇದು ಅಲ್ಲ, ಮೇಲೆ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಸೆಕೆಂಡ್. ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳು ಸಹ ತುಂಬ ಟಫಾಗಿ ಕ್ವಶನ್ಸ್ಗಳು ಬರೋ ಸಾಧ್ಯತೆಗಳಿರುತ್ತೆ. ನೆಕ್ಸ್ಟ್ ಇದಾದಮೇಲೆ ಈ ಹೇಳಿಕೆಗಳ ಸರಿಯಾದ ಕಾಲಾನುಕ್ರಮ ಆಯ್ಕೆ ಮಾಡಿ ಅಂತ ಇದು ಡಿಫ್ರೆಂಟ್ ಆಗಿರೋ ಕ್ವಶನ್ಸ್ ಇಲ್ಲಿದೆ. ಸಬರಮತಿ ಆಶ್ರಮದಿಂದ 1931 ಈ ಮಾರ್ಚ್ 12ನೇ ತಾರೀಕು 78 ಜನ ಅನುಯಾಯಿಗಳೊಂದಿಗೆ ಗಾಂಧೀಜಿ ಏನು ಮಾಡ್ತಾರೆ, ಹೊರಡ್ತಾರೆ. ಲಾಹೋರ್ ಕಾಂಗ್ರೆಸ್ ಅಧಿವೇಶನ 1929 ಡಿಸೆಂಬರ್ 31ಕ್ಕೆ ನಡೆಯುತ್ತೆ. 2ನೇ ದುಂಡು ಮೇಜಿನ ಸಮ್ಮೇಳನ 1931ಕ್ಕೆ ನಡೆಯುತ್ತೆ. ಹಾಗೆ ಗಾಂಧಿ ಇರ್ವಿನ್ ಒಪ್ಪಂದ 1931ಕ್ಕೆ ನಡೆಯುತ್ತೆ. ಗಾಂಧಿ ಇರ್ವಿನ್ ಫ್ಯಾಕ್ಟ್ ಆದಮೇಲೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಗಾಂಧೀಜಿಯವರು ಭಾಗವಹಿಸೋದು ಅಂತ. ಫಸ್ಟ್ ಬಿ ಎಲ್ಲಾದರೂ ಫಸ್ಟ್ ಇದೆಯಾ ಅಂತ ನೋಡಿ. ಬಿ ಇಲ್ಲೂ ಫಸ್ಟ್ ಇದೆ, ಬಿ ಇಲ್ಲೂ ಫಸ್ಟ್ ಇದೆ. ನೆಕ್ಸ್ಟ್ ಹಾಗಾದರೆ ಸೆಕೆಂಡ್ ಯಾವುದಿದೆ? ಸಬರಮತಿ ಆಶ್ರಮಕ್ಕೆ ಸಂಬಂಧಿಸಿದಂತೆ ಇದೆ. ಎ ಅನ್ನೋದು ಎಲ್ಲಿ ಸೆಕೆಂಡ್ ಇದೆ ಅಂತ ನೋಡಿ, ಇಲ್ಲಿದೆ. ಹಾಗಾದರೆ ಡಿ ಇರ್ವಿನ್ ಫ್ಯಾಕ್ಟ್ ಆದಮೇಲೆ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗಿದ್ದು 3ನೇದು ಡಿ ಇದೆ, 4ನೇದು ಸಿ ಇದೆ. ಇದು ರೈಟ್ ಆನ್ಸರ್. 26ನೇ ಪ್ರಶ್ನೆಗೆ ಇದು ನಿಮಗೆ ರೈಟ್ ಆನ್ಸರ್ ಮಕ್ಕಳೇ. 1857ರ ಬಂಡಾಯ ನಡೆಯುವ ಪ್ರದೇಶವು ಔದ್, ಮದ್ರಾಸ್, ಮಧ್ಯಪ್ರದೇಶ್ ಮತ್ತು ಪೂರ್ವ ಪಂಜಾಬ್ ಅಂತ ಇದೆ. 1857ರ ಬಂಡಾಯ ನಡೆಯುವ ಪ್ರದೇಶವು ನೋಡಿ, ನಡೆಯದ ಪ್ರದೇಶ ಅಂತ ಕೊಟ್ಟಿದ್ದರೆ ಈ ಮದ್ರಾಸು, ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ನಡೀತು, ಪೂರ್ವ ಪಂಜಾಬಲ್ಲಿ ನಡೆದಿಲ್ಲ, ಸಿಖ್ಖರು ಇದರಲ್ಲಿ ಭಾಗವಹಿಸ್ತಿಲ್ಲ. 1857ರ ಕೆಲವು ಏನಾಯಿತು ಅಂದರೆ ಸ್ಟೇಟ್ಗಳು, ಕಾಶ್ಮೀರ ಪಂಜಾಬದಲ್ಲಿ ನಡೀಲಿಲ್ಲ, ಗುಜರಾತಲ್ಲಿ ನಡೀಲ್ಲ, ಮಧ್ಯಪ್ರದೇಶದಲ್ಲಿ ನಡೀತು, ಆದರೆ ಹೆಚ್ಚಾಗಿ ನಡೆದರು. ನಡೆಯುವ ಪ್ರದೇಶವು ಬಂಡಾಯ ನಡೆಯುವ ಪ್ರದೇಶ ಅಂತ ಇಷ್ಟಪಟ್ಟಿದ್ದಾನೆ ಕ್ವಶನ್ಸು. ಯಾಕೆ ಅಂದರೆ ಪ್ರಥಮ ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಬಂದರೆ ಯಾವ ಒಂದು ಪ್ರದೇಶದವರು ಈ ಒಂದು ಉತ್ತರ ಪ್ರದೇಶದ ನಡೆಯುವ ಪ್ರದೇಶವು ಉತ್ತರ ಪ್ರದೇಶದ ಒಂದು ಹೌದು ಅಥವಾ ನಡೆಯದ ಅಂತ ಕೊಟ್ಟಿದ್ರೆ ಮದ್ರಾಸ್ ಆಗಿಬಿಡೋದು. ಉತ್ತರ ಪ್ರದೇಶದ ಹೌದೇನಿದೆ, ಈ ಉತ್ತರ ಪ್ರದೇಶದ ಔದ್ನ ಸೈನಿಕರು ಹೆಚ್ಚಾಗಿದ್ದರು, ಅದು ಹೌದಾಗಿದೆ. ಉತ್ತರ ಪ್ರದೇಶದ ಔದ ಸೈನಿಕರು ಹೆಚ್ಚಾಗಿದೆ. ಇಲ್ಲಿ ದಂಗೆಯ ನಾಯಕತ್ವವನ್ನು ವಹಿಸಿದಂಥವರು ವಿಶೇಷವಾಗಿ ನಡೆಯುವ ಪ್ರದೇಶವು ಅಂತ ಕೊಟ್ಟಿದ್ದಾರೆ. ಇಲ್ಲಿ ದಂಗೆಯ ನಾಯಕತ್ವವನ್ನು ಯಾರು ವಹಿಸಿದರು? ಉತ್ತರ ಪ್ರದೇಶದ ಔದ್ನ ವಜೀದ್ ಅಲಿ ಖಾನನ ಹೆಂಡತಿಯಾದಂತಹ ಈ ಹಜಾರತ್ ಬೇಗಂ ಮತ್ತು ದತ್ತುಪುತ್ರ ಈ ಬಿರ್ಜಿಶ್ ಖಾನ್ ಅಂತಕ್ಕಂಥವನು ವಹಿಸಿದ್ದ. ಇದೇ ಲಕ್ನೋ ಅಂತಕ್ಕಂಥದ್ದು ಕರಿತೀವಿ. ಇದನ್ನೇನಂತ ಕರಿತೀವಿ ನಾವು? ಲಕ್ನೋ ಅಂತಕ್ಕಂಥದ್ದನ್ನು ಕರಿತೀವಿ. ಪ್ರಶ್ನೆ ಹೇಗಿರುತ್ತೆ ಹಾಗೆ ನಾವು ಅದನ್ನು ಆನ್ಸರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ದೆಹಲಿಯಿಂದ ದೇವಗಿರಿಗೆ ದೌಲತಾಬಾದ್ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದನ್ನು ಕುರಿತು ಯಾವ ಇತಿಹಾಸಕಾರ ಕೆಳಗಿನ ಹೇಳಿಕೆಯನ್ನು ನೀಡಿದ್ದು? ಪೂರ್ವ ಅವನತಿ ಎಂದರೆ ಆ ನಗರದ ಕಟ್ಟಡಗಳಲ್ಲಿ ಬೆಕ್ಕು ಅಥವಾ ನಾಯಿಯು ಉಳಿಯುವುದಿಲ್ಲ. ಒಂದು ಬೆಕ್ಕು ಮತ್ತು ನಾಯಿ ಸಹ ಉಳಿಯುವುದಿಲ್ಲ ಅಂತ ಹೇಳಿದ್ರು. ಫಿರಿಶ್ತಾ, ಬೆರೇನಿ, ಇಬನ್ ಬಟೋಟಾ ಮತ್ತು ಇವರಿಗೆ ಸಂಬಂಧಿಸಿದಂತೆ ಆಲ್ಪಿನ್ ಸ್ಟೋನ್ ಅಂತಕ್ಕಂಥದ್ದಿದೆ.
ನೋಡಿ, ಒಬ್ಬ ದ ಪ್ರಿನ್ಸೆಸ್ ಆಫ್ ಮನಿಯರ್ಸ್ 1327ರಲ್ಲಿ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದವನು ಯಾರು ಅಂದರೆ ಈ ಮೊಹಮ್ಮದ್ ಬಿನ್ ತುಘಲಕ್. ಇಲ್ಲಿ ಇಬ್ಬರ ಬಗ್ಗೆ ನಮಗೆ ಕನ್ಫ್ಯೂಸ್ ಆಗ್ಬೋದು. ಬರೇನಿ ಮತ್ತು ಇಬನ್ ಬೊಟಾಟ ಇಬ್ಬರೂ ಸಹ ಆತನ ಒಂದು ಆಸ್ಥಾನಿಕದಲ್ಲಿ ಬರವಣಿಗೆ ಮಾಡಿದಂಥವ್ರು. ಬರೇನಿ ಮತ್ತು ಇಬನ್ ಬಟೋಟಕ್ಕೆ ಸಂಬಂಧಿಸಿದಂತೆ ಬೆಕ್ಕು ಮತ್ತು ನಾಯಿಯೂ ಸಹ ಉಳಿಯದಂತೆ ನೀವು ವರ್ಗಾವಣೆ ಮಾಡಿ ಅಂತ ಹೇಳಿದಂಥವ್ನು ಯಾರು ಅಂದರೆ ಬರಾನಿ ಅಂತಕ್ಕಂಥವ್ರು. ಈ ಮೊರಕ್ಕೋ ದೇಶದ ಇಬನ್ ಬಟೋಟ ಯಾವ ಡೆಫಿನೇಷನ್ಸ್ ಕೊಟ್ಟಿದ್ದಾನಂದರೆ, ಒಬ್ಬ ಎಳವ ಮತ್ತು ಕುರುಡನನ್ನು ಸಹ ನೀವು ದೆಹಲಿಯಲ್ಲಿ ಬಿಡಬೇಡಿ, ಕರ್ಕೊಂಡು ಬನ್ನಿ ಅಂತಕ್ಕಂಥ ವರ್ಗಾವಣೆ ಮೊಹಮ್ಮದ್ ಬಿನ್ ತುಘಲಕ್ ಮಾಡಿದ್ದ ಅನ್ನೋ ಡೆಫಿನೇಷನ್ಸ್ ಕೊಟ್ಟಿದ್ದ. ಒಬ್ಬ ಎಳವ ಹ್ಯಾಂಡಿಕ್ಯಾಫ್ಟನ್ನು, ಒಬ್ಬ ಬ್ಲೈಂಡ್ ಕುರುಡನನ್ನು ಸಹ ಬಿಡದೆ ನೀವು ಕರ್ಕೊಂಡು ಬನ್ನಿ ಅಂತ ಹೇಳಿದನು ಇಬನ್ ಬಟೋಟ. ಇಲ್ಲಿ ನೋಡಿ, ಒಂದು ಬೆಕ್ಕು ಮತ್ತು ನಾಯಿಯನ್ನು ಬಿಡದೆ ಕರ್ಕೊಂಬನ್ನಿ ಅಂತ ಹೇಳಿದವನು ಬರೇನಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾವ ದೊರೆಗಳು ಪಾರಿವಾಳ ಹಾರಾಟದ ಆಟಕ್ಕೆ ಇಷ್ಕಾ ಬಾಜಿ ಎಂದು ಪದವನ್ನು ನೀಡಿದವರು ಯಾರು? ನೋಡಿ, ಔರಂಗಜೇಬ್ ಅಂತಕ್ಕಂಥದ್ದವನು ಹಸ್ತಕ್ಷರಗಳ ಪಿತಾಮಹ ಅಂತ ಕರಿತೀವಿ. ಅಲ್ಲಾವುದ್ದೀನ್ ಖಿಲ್ಜಿಗೆ ಸಂಬಂಧಿಸಿದಂತೆ ಮಾರುಕಟ್ಟೆ ಸುಧಾರಣೆಗೆ ಸಂಬಂಧಿಸಿದಂತೆ ಹೆಚ್ಚಾಗಿ ಮತ್ತು ದಾಗ್ ಪದ್ಧತಿ ಮತ್ತು ಅಟೆಂಡೆನ್ಸ್ ಸಿಸ್ಟಮ್ ಹಾಜರಾತಿ ಪದ್ಧತಿ ಇದೆಲ್ಲ ತಂದವನು. ಉದ್ಯಾನವನಗಳ ರಾಜ ಯಾರು ಅಂದರೆ ಬಾಬರ್. ಆದರೆ ಅಕ್ಬರ್ ಮಹಾಶಯರಿದೆ, ಇವನ ಆಡಳಿತ ಬೃಹತ್ ಆಡಳಿತವನ್ನು ಹೊಂದಂಥವನು ದೀನಲಾಯಿ ಧರ್ಮವನ್ನು ಸ್ಥಾಪನೆ ಮಾಡಿದಂತೆ ಅಕ್ಬರ್ ಏನಿದ್ದಾನೆ ಈತನ ಕಾಲದಲ್ಲಿ ಇಷ್ಕಾ ಬಾಜಿ ಪಾರಿವಾಳಕ್ಕೆ ಸಂಬಂಧಿಸಿದಂತೆ ಒಂದು ವಿಶೇಷವಾದ ಅಂಶಗಳು ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಈಗ ವಂಶಗಳು ಆಗ ರಾಜಧಾನಿಗಳನ್ನು ಹೊಂದಿಸಿ ಕೊನೆಯದಾಗಿ ನಿಮಗೆ ಬೇರೆ ಬೇರೆ ವಿಧಾನದಲ್ಲಿ ಏನಾದರೂ ಪ್ರಶ್ನೆ ಕೇಳಿದರೆ ಆದಿಲ್ ಶಾಹಿಗಳು, ಕುತುಬ್ ಶಾಹಿಗಳು, ನಿಜಾಮ್ ಶಾಹಿಗಳು ಮತ್ತು ಬರೀದ್ ಶಾಹಿಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆ ಏನೇನು ಬರ್ಬೋದು? ಕೆಳಗೆ ನೀಡಿರುವ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ. ನೋಡಿ, ಇಲ್ಲಿ ಆದಿಲ್ ಶಾಹಿಗಳು ಬಿಜಾಪುರ ಅಂತ ನಿಮಗೆ ಕಾಮನ್ನಾಗಿ ಗೊತ್ತಿದೆ. ಈ ಆದಿಲ್ ಶಾಹಿಗಳಿಗೆ ಸಂಬಂಧಿಸಿದಂತೆ 1489ರಲ್ಲಿ ಈ ಒಬ್ಬ ಯೂಸಿಫ್ ಆದಿಲ್ ಶಾನಿಂದ ಏನಾಯಿತು ಅಂದರೆ ಈ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಆದಿಲ್ ಶಾಹಿಗೆ 3 ಏನಾದರೂ ಇದೆಯಾ? ಎಸ್, ಇನ್ನೆಲ್ಲೂ 3 ಇಲ್ಲ, ಇಲ್ಲಿ ಗೊತ್ತಾಗಬಹುದು. ನೆಕ್ಸ್ಟ್ ಹಾಗಾದರೆ ಕುತುಬ್ ಶಾಹಿ, ನಿಜಾಮ್ ಶಾಹಿ ಮತ್ತು ಬರೀದ್ ಶಾಹಿಗಳಿಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ಇಲ್ಲಿ ನೋಡಿ, ನಿಜಾಮ್ ಶಾಹಿಗಳು ಮೊನ್ನೇನು ಎಕ್ಸಾಮಲ್ಲಿ ಬಂದಿತ್ತು ಅಹಮದ್ ನಗರ 1490ರಲ್ಲಿ ಇದು ಫಸ್ಟ್ ಡಿವೈಡ್ ಆದದ್ದು, ಇದು ಸೆಕೆಂಡ್ ಡಿವೈಡ್ ಆಯಿತು. ಇವೆರಡೂ ಸಹ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಬಿಜಾಪುರದ ಆದಿಲ್ ಶಾಹಿಗಳ ಸ್ಥಾಪಕ ಯೂಸಿಫ್ ಆದಿಲ್ ಶಾಹಿ, ಹಾಗೆ ಅಹಮದ್ ನಗರದ ನಿಜಾಮ್ ಶಾಹಿಗಳ ಸ್ಥಾಪಕ 1490ರಲ್ಲಿ ಈ ಒಂದು ಮಲ್ಲಿಕ್ ಅಹಮದ್ ಅಂತಕ್ಕಂಥವನೇನಿದ್ದಾನೆ ಇವರ ಸ್ಥಾಪಕ. ಹಾಗಾದರೆ ನಮಗೆ ಇಲ್ಲಿ 2ಗೆ 4 ಗೋಲ್ಕಂಡ ಕುತುಬ್ ಶಾಹಿಗಳು, ಹಾಗೆ ನಿಜಾಮ್ ಶಾಹಿಗಳು ಫಸ್ಟು ಅಹಮದ್ ನಗರ, ಬರೀದ್ ಶಾಹಿಗಳು ಎರಡನೇದು ಬರೀದ್ ಶಾಹಿಗಳು ಬಿರಾರ್. ಈ ಫಸ್ಟ್ ಒನ್ ಆನ್ಸರ್ ಆಗುತ್ತೆ. ಈ ರೀತಿ ಪ್ರಶ್ನೆಗಳು ಸಹ ಬರ್ಬೋದು. ಮುಂಬರುವ ನಿಮ್ಮ ಪರೀಕ್ಷೆಗಳಲ್ಲಿ ಈ ರೀತಿಯ ನಿರೀಕ್ಷಿತ ಪ್ರಶ್ನೆಗಳು ಬರ್ಬೋದು. ಇದನ್ನು ಚೆನ್ನಾಗಿ ನೀವು ಅನಾಲಿಸಿಸ್ ಮಾಡ್ಕೊಳ್ತಾ ಹೋಗಬೇಕು, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಹೋಗಬೇಕು. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿಯಾಗ್ತೇನೆ. ಸೂಪರ್ 30 ಹಿಸ್ಟ್ರಿ ಕ್ವೆಶ್ಚನ್ ಅನಾಲಿಸಿಸ್ಗಳು ಇಷ್ಟ ಆಗಿದ್ದರೆ ನೀವು ಇತರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಸಹ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.